Next question number 19. Magnetic field B is confined in a region R which is less than or equal to K and points out of the paper. R is equal to 0 being the center of a circular region. So ಇಲ್ಲಿಂದ ಹೋಗುವ. There is a circular region. ಎಷ್ಟಿದೆ ಅದು? R less than A ಇದೆ and ಇದೆಲ್ಲಿದೆ? Z axis ಕಡೆ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ರೀಜನ್ ಬರ್ಕೊಳ್ಳೋಣ, ಎಂತ ರೀಜನ್ ಇದೆ? ಸರ್ಕ್ಯುಲರ್ ರೀಜನ್. ಓಕೆ, ಕೆಲಸ ಮಾಡೋಣ, ಈ ತರ ಬರ್ಕೊಳ್ಳೋಣ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಓಕೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್ ಬರ್ಕೊಳ್ಳೋಣ. ಈಗ ಝೆಡ್ ಆಕ್ಸಿಸ್ ಕಡೆ ಇದೆಯಂತೆ ಮ್ಯಾಗ್ನೆಟಿಕ್ ಫೀಲ್ಡ್, ಮತ್ತದು ಸರ್ಕ್ಯುಲರ್ ರೀಜನ್ ಆಗೋದು ಯಾವ್ದು ಇರಬೇಕು? ಇಟ್ ಶುಡ್ ಬಿ ಎಕ್ಸ್ ವೈ ಪ್ಲೇನ್. ಅಷ್ಟು ಕಂಡಿದೆ. ಸೊ ಈಗ ಏನ್ ಮಾಡೋಣ, ಅದೇ ತರನೇ ಬರ್ಕೊಡುವ. ಎಕ್ಸ್ ವೈ ಪ್ಲೇನ್ ಅಲ್ಲಿ ಒಂದು ಸರ್ಕ್ಯುಲರ್ ರೀಜನ್ ಬರ್ಕೊಳ್ಳೋಣ. ಸೊ ಇದು ಸೆಂಟರ್ ಆರಿಜಿನ್. ಇಲ್ಲಿಂದ ಎಲ್ಲಿಗೆ ಎಷ್ಟಿದೆ? ಆರ್ ಇದೆ. ಆರ್ ಎಷ್ಟಿರ್ಬೇಕು ಅಂತ ಕೊಟ್ಟರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಇರ್ಬೇಕಂತೆ. ಅಂದ್ರೆ ಇಷ್ಟು ರೀಜನ್ ಅಲ್ಲಿ ಏನಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂಡ್ ಟುವರ್ಡ್ಸ್ ದ ಅಬ್ಸರ್ವರ್. ಅಂದ್ರೆ ಇಷ್ಟೆಲ್ಲ ಡಾಟ್ ಡಾಟ್ ಬರ್ಕೊಳ್ಳು. ಸೊ ಇಷ್ಟು ರೀಜನ್ ಅಲ್ಲಿ ನಮ್ಗೆ ಏನಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಅಬ್ಸರ್ವರ್. ಅಬ್ಸರ್ವರ್ ಈ ಕಡೆ ಇದ್ರೆ ಅಬ್ಸರ್ವರ್ ಕಡೆ ಇರುತ್ತೆ. ಇಷ್ಟು ರೀಜನ್ ಅಲ್ಲಿ ದೇರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಆಮೇಲೆ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ, ಈಕ್ವಲ್ ಟು ಆರ್ ಲೆಸ್ ದೆನ್ ಎ, ಅಂದ್ರೆ ರೇಡಿಯಸ್ ಆಫ್ ದ ಸರ್ಕಲ್. ಅಂಡ್ ಆರ್ ಈಸ್ ಬೀಯಿಂಗ್ ಅಟ್ ದ ಆರಿಜಿನ್, ಅಂದ್ರೆ ಸೆಂಟರ್ ಆಫ್ ದ ಸರ್ಕಲ್ ಬೀಯಿಂಗ್ ಅಟ್ ದ ಆರಿಜಿನ್ ಅಂತ. ಓಕೆ, ಕರೆಕ್ಟ್ ಇದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತು. ನೆಕ್ಸ್ಟ್ ಏನ್ ಮಾಡಿದ್ದಾರೆ? ಎ ಚಾರ್ಜ್ಡ್ ರಿಂಗ್ ಅಂತ, ಆಫ್ ಚಾರ್ಜ್ ಕ್ಯೂ ಅಂಡ್ ಹೂಸ್ ರೇಡಿಯಸ್ ಇಸ್ ಬಿ. ರಿಂಗ್ ತಗೊಳ್ಳಿ, ಅದರ ರೇಡಿಯಸ್ ಬಿ ತಗೊಳ್ಳಿ ಅಂಡ್ ಮಸ್ಟ್ ಬಿ ಗ್ರೇಟರ್ ದನ್ ಎ ಇದೆ ಅಂತ. ಅಂದ್ರೆ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಈ ರೀಜನ್ಗಿನ ಅದರ ರೇಡಿಯಸ್ ಜಾಸ್ತಿ ಇದೆ ಅಂತ ರಿಂಗ್ ತಗೊಳ್ಳಿ. ಅದರ ಮಾಸ್ ಏನಿದೆ? ಎಂ ಇದೆ. ಲೈಸ್ ಇನ್ ದ ಎಕ್ಸ್ ವೈ ಪ್ಲೇನ್ ವಿತ್ ಇಟ್ ಸೆಂಟರ್ ಅಟ್ ದ ಆರಿಜಿನ್. ಹಾಗಾದ್ರೆ ಇಲ್ಲೊಂದು ರಿಂಗ್ ಬರ್ಕೊಳ್ಬೇಕು. ಅದರ ಸೆಂಟರ್ ಎಲ್ಲಿ ಇರಬೇಕು? ಆರಿಜಿನ್ ಹತ್ರನೇ ಇರಬೇಕು. ಓಕೆ, ಹೀಗಿದೆ ನೋಡಿ. ಸೊ ಇದರ ರೇಡಿಯಸ್ ಎಷ್ಟಿದೆ? ಇದರ ರೇಡಿಯಸ್ ಬಿ ಇದೆ. ಮತ್ತೆ ಇದ್ರ ಮೇಲೆ ಏನ್ ಮಾಡೋಣ? ಚಾರ್ಜ್ ಅನ್ನು ಹಾಕೋಣ, ಪಾಸಿಟಿವ್ ನೆಗೆಟಿವ್. ಮತ್ತೆ ಇದಿಲ್ಲಿರ್ಬೇಕು? ಇಟ್ ಶುಡ್ ಬಿ ಇನ್ ಎಕ್ಸ್ ವೈ ಪ್ಲೇನ್. ಕರೆಕ್ಟ್ ಇದೆ. ಮತ್ತೆ ಇದರ ತೂಕ ಎಷ್ಟಿದೆ? ರಿಂಗಿನ ತೂಕ ಎಂ ಇದೆ. ಹಾಗಾದ್ರೆ ಮಾಸ್ ಮೆನ್ಷನ್ ಮಾಡೋನೆ, ಚಾರ್ಜ್ ಮೆನ್ಷನ್ ಮಾಡಿದಾನೆ, ರೇಡಿಯಸ್ ಆಫ್ ದ ರಿಂಗಿನ ಮೆನ್ಷನ್ ಮಾಡೋನೆ, ರಿಂಗಿನ ಡೇಟಾ. ಮ್ಯಾಗ್ನೆಟಿಕ್ ಫೀಲ್ಡಿನ ಡೇಟಾ ಮೆನ್ಷನ್ ಮಾಡಿದಾನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ? ಬಿ ಅಂತ ಇದೆ ಅಂತ ಇಟ್ಕೊಳ್ಳೋಣ. ಅವನೇ ಕೊಟ್ಟ ನೋಡ್ರಿ, ದೇರ್ ಇಸ್ ಅ ಬಿ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಬಿ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಆಮೇಲೆ ಅದ್ರದ್ದು ಎಷ್ಟು ರೀಜನ್ ಅಲ್ಲಿ ಇದೆ? ಇಷ್ಟು ರೀಜನ್ ಒಳಗೆ ಮಾತ್ರ ಇದೆ. ಇದರಿಂದ ಹೊರಗಡೆ ಹೋದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ ನೋಡೋಣ. ದ ರಿಂಗ್ ಫ್ರೀ ಟು ರೋಟೇಟ್ ಅಬೌಟ್, ಯಾವ ಆಕ್ಸಿಸ್ ಕೊಟ್ಟಿಲ್ಲ, ಅಂಡ್ ಈಸ್ ಅಟ್ ರೆಸ್ಟ್ ಅಂತ. ಈಗ ರೆಸ್ಟ್ ಅಲ್ಲಿ ಇದೆ, ಅದು ರೊಟೇಟ್ ಆಗ್ಬೋದಂತೆ. ಯಾವ ಕಡೆ ರೊಟೇಟ್ ಆಗುತ್ತೆ ಅಂತ ಕೊಟ್ಟಿಲ್ಲ. ಲೆಟ್ ಮಿ ಟೇಕ್ ಇಟ್ ರೊಟೇಟ್ಸ್ ಇನ್ ದಿಸ್ ಡೈರೆಕ್ಷನ್. ರೊಟೇಷನಲ್, ಈ ತರ ರೊಟೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆಂಟಿ ಕ್ಲಾಕ್ ವೈಸ್ ಅಥವಾ ಕ್ಲಾಕ್ ವೈಸ್. ಓಕೆ, ಸೊ ರೈಟ್ ಪ್ರಾಪರ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ರೊಟೇಷನ್. ಈಗ ರೊಟೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಆಂಟಿ ಕ್ಲಾಕ್ ವೈಸ್ ಅಬೌಟ್ ಎನ್ ಆಕ್ಸಿಸ್ ಆಫ್ ದ ರಿಂಗ್. ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಬ್ರಾಟ್ ಟು 0 ಇನ್ ಡೆಲ್ಟಾ ಟಿ ಸೆಕೆಂಡ್ ಅಂತೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು, ಎಷ್ಟಿತ್ತು? ಬಿ ಎಷ್ಟಿತ್ತು ಅಂದ್ಕೊಳ್ಳೋಣ. ಹಾಗಾದ್ರೆ ವಿ ಇಸ್ ದ ವೇರಿಯಬಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದ ವೇರಿಯಬಲ್. ನಾವು ವಿ ಹ್ಯಾಡ್ ಮ್ಯಾಗ್ನೆಟಿಕ್ ಫೀಲ್ಡ್ B1 which is B and B2 which is equal to ಏನಾಗುತ್ತೆ? 0. B1 B ಅಂತ ಅವನೇ ಕೊಟ್ಬಿಟ್ಟವನೆ 0. ಹಾಗಾದ್ರೆ ವೇರಿಯಬಲ್ ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದ ವೇರಿಯಬಲ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ವೇರಿ ಮಾಡಿದ್ದಾರೆ ಎಷ್ಟು ಟೈಮಲ್ಲಿ? ಡೆಲ್ಟಾ ಟೈಮ್ ಅಲ್ಲಿ. ಕ್ವಶನ್ ಏನ್ ಕೇಳಿದರೆ? ಆಂಗ್ಯುಲರ್ ವೆಲಾಸಿಟಿ ಆಫ್ ದ ರಿಂಗ್ ಆಫ್ಟರ್ ದ ಫೀಲ್ಡ್ ಇಸ್ ವ್ಯಾನಿಷಸ್. ಹಾಗಾದ್ರೆ ಇದು ಎಷ್ಟು ಸ್ಪೀಡ್ ಅಲ್ಲಿ ರೊಟೇಟ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ಯಾವಾಗ? ಫೀಲ್ಡ್ 0 ಆದಾಗ. ಸೊ ಇಲ್ಲೇನಾಗುತ್ತೆ ಪ್ರಾಬ್ಲಮ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ರಿಂಗ್ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ? ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಇ ಎಮ್ ಎಫ್ ಇಂಡ್ಯೂಸ್ ಆದಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್, ಮತ್ತೆ ಅದು ರೊಟೇಟ್ ಆಗ ಸ್ಟಾರ್ಟ್ ಆಗುತ್ತೆ. ಓಕೆ, ಸಿ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡಿ. ಇಲ್ಲಿ ನಮಗೆ ರೊಟೇಷನ್ ಅಂತ ಕೊಟ್ಟಿದ್ದಾರೆ, ಹೌದಾ? ಇಟ್ ಈಸ್ ರೊಟೇಟಿಂಗ್ ಅಂತ ಕೊಟ್ಟಿದ್ದಾರೆ. ಆಂಗ್ಯುಲರ್ ವೆಲಾಸಿಟಿ ಅಂದ್ರೆ ಅದು ರೊಟೇಟ್ ಆಗಬೇಕು. ರೊಟೇಟ್ ಆಗಬೇಕಂದ್ರೆ ರಿಂಗ್ ಶುಡ್ ಎಕ್ಸ್ಪೀರಿಯನ್ಸ್ ಟಾರ್ಕ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ನಮ್ಮ ಪ್ರಾಬ್ಲಮ್. ಹಾಗಾದ್ರೆ ಟಾರ್ಕ್ ಫಾರ್ಮುಲಾ ಏನು? ಲೆಟ್ ಮಿ ರೈಟ್ ಹಿಯರ್. ಟಾರ್ಕ್ ಕ್ಯಾನ್ ಬಿ ರಿಟನ್ ಆಸ್ ಐ ಒಮೆಗಾ, ಅಥವಾ ಇದನ್ನೇನಂತ ಬರೀಬಹುದು? ಡಿ ಎಲ್ ಬೈ ಡಿ ಟಿ ಅಂತಾನು ಬರೀಬಹುದು. ಐ ಒಮೆಗಾ ಅಲ್ಲ, ಸಾರಿ, ಐ ಆಲ್ಫಾ. ಯಾಕೆಂದ್ರೆ ಲೀನಿಯರ್ ಮೋಷನ್ ಅಲ್ಲಿ ಏನಂತ ಬರೀಬಹುದು? ಎಫ್ ಈಸ್ ಈಕ್ವಲ್ ಟು ಎಮ್ ಎ. ಸೊ ಎಫ್ ಜಾಗದಲ್ಲಿ ಈಕ್ವಲೆಂಟ್ ಯಾವುದು? ಟಾರ್ಕ್. ಮಾಸ್ಗೆ ಈಕ್ವಲೆಂಟ್ ಟು ಅದರ ಮೊಮೆಂಟ್ ಆಫ್ ಇನರ್ಷಿಯಾ. ಎ ಗೆ ಈಕ್ವಲೆಂಟ್ ಟು ಆಂಗ್ಯುಲರ್ ಆಕ್ಸಿಲರೇಷನ್. ಅಥವಾ ಇದನ್ನೇನಂತ ಬರೀಬಹುದು? ಎ ಕ್ಯಾನ್ ಬಿ ರಿಟನ್ ಆಸ್, ಸಾರಿ, ಎಫ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಡಿ ಪಿ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಇಲ್ಲಿ ರೇಟ್ ಮೊಮೆಂಟಮ್,
ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಈ ಮೂರು ಫಾರ್ಮುಲಾ ಇದೆ ಟಾರ್ಕಿಗೆ. ಟಾರ್ಕ್ ಫಾರ್ಮುಲಾ ಯಾಕೆ ತಗೊಂಡೆ ಅಂತ ಗೊತ್ತಾಗಿದೆ ನಿಮಗೆ. ಈ ಮೂರಲ್ಲಿ ಯಾವ್ದನ್ನ ಯೂಸ್ ಮಾಡುವ ನೋಡ್ರಿ, ಇವೆರಡನ್ನ ಯೂಸ್ ಮಾಡ್ಕೊಳ್ಳುವ. ಟಾರ್ಕ್ ಕ್ಯಾನ್ ಬಿ ರಿಟನ್ ಆಸ್ ಐ ಆಲ್ಫಾ. ಇಲ್ಲಿ ಟಾರ್ಕ್ ಏನಂತ ಬರೀಬಹುದು, ಕೆನ್ ರೈಟ್ ಆರ್ ಇಂಟು ಎಫ್ ಆರ್ ಎಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಐ. ಹಾಗೆ ಬರ್ಕೊಳ್ಳಿ. ಅಲ್ಫಾ ಏನಂತ ಬರೀಬಹುದು, ಒಮೆಗಾ ಬೈ ಟಿ ಅಂತ ಬರೀಬಹುದು. ಇಲ್ಲಿ ನಮಗೆ ಬೇಕಾಗಿರೋದೆ ಒಮೆಗಾ, ಸೊ ಅದನ್ನ ಕಂಡುಹಿಡ್ಕೊಳ್ಳುವಂಥದ್ದು. ಅಲ್ಲಿಗೆ ಒಮೆಗಾ ಏನಾಗುತ್ತೆ, ಒಂದು ಕೆಲಸ ಮಾಡೋಣ, ಇಲ್ಲಿ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡೋಣ, ಆಮೇಲೆ ಒಮೆಗಾ ರಿಲೇಟ್ ಮಾಡೋಣ. ಆರ್ ಆರ್ ಅಂದ್ರೆ ಏನು, ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಇದೇ ಆಕ್ಸಿಸ್ ಆಫ್ ರೊಟೇಷನ್, ರಿಂಗ್ ತಾನೇ ರೊಟೇಟ್ ಆಗ್ತಿರೋದು. ರಿಂಗ್ ಒಂದ್ ಕಡೆ ಫೋರ್ಸಿಂಗ್ ಇರುತ್ತೆ, ಇನ್ನೊಂದ್ ಕಡೆ ಫೋರ್ಸಿಂಗ್ ಇರುತ್ತೆ ಅಂತ ಇಟ್ಕೊಂಡ್ರೆ ಓಕೆ. ಸೊ ಕೆಲಸ ಮಾಡೋಣ, ಫೋರ್ಸ್ ಈ ಕಡೆ ತಗೋಣ, ರೊಟೇಷನ್ ಆ ಕಡೆ ತಗೊಂಡ್ರಿಂದ. ಸೊ ಒಂದು ಫೋರ್ಸಿಂಗ್ ಇರುತ್ತೆ, ಇನ್ನೊಂದು ಫೋರ್ಸಿಂಗ್ ಇರುತ್ತೆ. ನೋ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಇನ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಲೆಟ್ ಇಟ್ ಬಿ ಇಟ್ಸ್ ರೇಡಿಯಸ್ ಬಿ. ಹಾಗಾದ್ರೆ ಇಲ್ಲಿ ಏನ್ ಹಾಕೊಬೇಕು, ಬಿ ಹಾಕೊಬೇಕು. ಕರೆಕ್ಟ್, ಆರ್ ಜಾಗದಲ್ಲಿ ಬಿ. ಆಮೇಲೆ ಎಫ್ ಅಂದ್ರೆ ಏನಿಲ್ಲಿ, ಇಲ್ಲಿ ಚಾರ್ಜರ್ ಇಂದ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎಂತ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಏನು, ಇ ಇಂಟು ಕ್ಯೂ. ಕರೆಕ್ಟಾ, ಇಸ್ ಈಕ್ವಲ್ ಟು ಐ. ಐ ಏನಂತ ಬರೀಬಹುದು, ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ರಿಂಗ್. ಸೊ ರಿಂಗೇ ತಗೊಳ್ಬೇಕು, ರಿಂಗಿನ ಮಾಸ್ ಇಂಟು ರಿಂಗಿನ ರೇಡಿಯಸ್ ಎಂ ಬಿ ಸ್ಕ್ವೇರ್ ಇಂಟು ಒಮೆಗಾನೇ ಕಂಡುಹಿಡಿಯಬೇಕು, ಡಿವೈಡೆಡ್ ಬೈ ಟೈಮ್ ಹಾಗೆ ಇಟ್ಕೊಳ್ಳಿ. ಸೊ ಅಲ್ಲಿಗೆ ಒಮೆಗಾ ಅಷ್ಟು ಬರ್ತದೆ. ಈಗ ಪ್ರಾಬ್ಲಮ್ ಏನಂದ್ರೆ ನೋಡ್ರಿ, ಬಿ ಹಾಗೆ ಇಟ್ಕೊಳ್ಳಿ. ಈ ಪ್ರಾಬ್ಲಮ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ, ಅದನ್ನ ಕಂಡು ಹಿಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್. ಓಕೆ, ಸೊ ನೀವು ಆಪ್ಷನ್ ಅಲ್ಲಿ ನೋಡ್ಬೋದು ಏನೇನಿದೆ. ಆಪ್ಷನ್ ಅಲ್ಲಿ ನಿಮ್ಗೆ ಎಂ ಬಿ ಸ್ಕ್ವೇರ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಚಾರ್ಜ್ ಇದೆ, ಎಲ್ಲ ನೋಡ್ರಿ, ಹೌದಲ್ವಾ. ಹಾಗಾಗಿ ಇಲ್ಲಿ ನಾವು ಕಂಡುಹಿಡ್ಕೊಬೇಕಾದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ವಿ ಶುಡ್ ರೈಟ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಟಾಸ್ಕ್ ನಮ್ಗೆ ಇಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗ್ ಸರ್ ಬರ್ಕೊಳ್ಳೋದು, ಅದನ್ನ ಫಸ್ಟೇ ಕಂಡುಹಿಡ್ಕೊಳ್ಬೇಕು. ಬಟ್ ಇಲ್ಲಿ ನಮಗೆ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಂತ ಗೊತ್ತಾಗುತ್ತೆ ನಮಗೆ. ನಾವು ಹೌ ಟು ಫೈಂಡ್ ಔಟ್ ಎಲೆಕ್ಟ್ರಿಕ್, ಫಾರ್ ದಟ್ ನಾವೇನು ಮಾಡೋಣ, ಫ್ಯಾರಡೇಸ್ ಲಾ ಯೂಸ್ ಮಾಡೋಣ. ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ ಏನು ಹೇಳುತ್ತೆ, ಫ್ಯಾರಡೇಸ್ ಲಾ ಈಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಇ ಅಂದ್ರೇನು, ವೋಲ್ಟೇಜು, ಇಂಡ್ಯೂಸ್ಡ್ ವೋಲ್ಟೇಜು. ಇದನ್ನ ಹೆಂಗ್ ಬರೀಬಹುದು ಅಂತಂದ್ರೆ, ವಿ ಕ್ಯಾನ್ ರೈಟ್ ಲೈನ್ ಇಂಟೆಗ್ರಲ್ ಆಫ್ ಇ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಇದು ಹೆಂಗ್ ಸರ್ ಬರ್ಕೊಂಡ್ರಿ ಅಂದ್ರೆ, ವೋಲ್ಟೇಜ್ ಅನ್ನ ಇ ಡಾಟ್ ಡಿ ಎಲ್ ಹೇಗೆ, ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್. ಹಾಗಾದ್ರೆ ವೋಲ್ಟೇಜ್ ಏನಂತ ಬರೀಬಹುದು, ವೋಲ್ಟೇಜ್ ಇಸ್ ಈಕ್ವಲ್ ಟು ಇ ಇಂಟು ಡಿ ಎಕ್ಸ್. ಈ ತರ ಬರ್ಕೊಂಡೆ. ಸೊ ವೋಲ್ಟೇಜ್ ಇಸ್ ಈಕ್ವಲ್ ಟು ಇ ಇಂಟು ಡಿ ಎಕ್ಸ್ ಇಂಟು ಡಿ ಎಲ್. ನಾವು ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ಓಕೆ, ಲೈನ್ ಇಂಟೆಗ್ರಲ್ ಇ. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಆಚೆ ತೆಗೆದಿಟ್ಕೊಳ್ಳಿ, ಯಾಕೆಂದ್ರೆ ಅದು ಕಾನ್ಸ್ಟೆಂಟ್, ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಲ್, ಹೌದಾ, ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ವಾಟ್ ಈಸ್ ಫೈ. ಫೈ ಕ್ಯಾನ್ ಬಿ ರಿಟನ್ ಆಸ್ ಎನ್ ಎ ಬಿ ಕಾಸ್ ಥೀಟಾ. ನಾವು ಈ ಡಿ ಎಲ್ಗೆ ಏನಂತ ಬರ್ಕೊಳ್ಳೋದು ಅಂತಂದ್ರೆ ನೋಡ್ರಿ, ಡಿ ಎಲ್ ಅಂದ್ರೆ ಈ ಲೂಪಿನ ಪುಟಾಣಿ ಲೆಂತ್ಗಳು. ಇದರ ಪುಟಾಣಿ ಲೆಂತ್ ಏನಂತ ತಗೊಂಡಿದ್ದೀನಿ, ಡಿ ಎಲ್ ಅಂತ ತಗೊಂಡಿದ್ದೀನಿ. ಇದನ್ನ ಪೂರ್ತಿ ಇಂಟಿಗ್ರೇಟ್ ಮಾಡೋದು ನಮ್ಗೆ ಏನ್ ಬರುತ್ತೆ, we are going to get ಪೂರಾ ಲೆಂತ್ ಆಫ್ ದ ಸರ್ಕಲ್, ದ ರಿಂಗ್ ಎಷ್ಟಿರುತ್ತೆ, ಪೂರಾ ಲೆಂತ್ ಈಕ್ವಲ್ ಟು ಸರ್ಕಂಫರೆನ್ಸ್. ಕೆನ್ ಇಟ್ ಬಿ 2 ಪೈ ಇಂಟು ಬಿ. ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು ಎನ್ ಆಚೆ ತೆಗೆದಿಟ್ಕೊಳ್ಳಿ, ಆಮೇಲೆ ಎ ಆಚೆ ತೆಗೆದಿಟ್ಕೊಳ್ಳಿ, ಕಾಸ್ ಥೀಟಾ ಆಚೆ ತೆಗೆದಿಟ್ಕೊಳ್ಳಿ, ಉಳಿಯೋದೇನು ಮೈನಸ್ ಆಗಿರುತ್ತೆ ಡಿ ಬಿ ಬೈ ಡಿ ಟಿ. ಸರ್ ಹೆಂಗೆ ಸರ್ ಅಂದ್ರೆ, ವಿ ನೋ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದ ವೇರಿಯಬಲ್. ಅದನ್ನ ನಾವು ಮೊದಲೇ ನೋಡ್ಕೊಂಡಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದ ವೇರಿಯಬಲ್. ಓಕೆ, ಈಗ ಒಂದೊಂದೇ ಮತ್ತೆ ಬರ್ಕೊಳ್ಳೋಣ. ಸೊ ಇ ಹಾಗೆ ಇರಲಿ, 2 ಪೈ ಬಿ ಹಾಗೆ ಇರಲಿ, ಎನ್ ಏನಾಗುತ್ತೆ 1 ಆಗುತ್ತೆ, ಮೈನಸ್ ಹಾಗೆ ಇರಲಿ, ಎನ್ 1 ಎನ್ ವ್ಯಾಲ್ಯೂ 1. ಏರಿಯಾ ಯಾವ್ದು ಹಾಕೊಳ್ಬೇಕು ಅಂದ್ರೆ, ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಷ್ಟು ರೀಜನ್ ಅಲ್ಲಿ ತಾನೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದು, ಅಷ್ಟು ಮಾತ್ರ ಏರಿಯಾ ಹಾಕೊಳ್ಬೇಕು. ಅಲ್ಲಿಗೆ ಎಷ್ಟಾಗುತ್ತೆ, ಪೈ ಎ ಸ್ಕ್ವೇರ್ ಆಗುತ್ತೆ. ಯಾಕೆಂದ್ರೆ ಅದರ ರೇಡಿಯಸ್ ಎ, ಪೈ ಎ ಸ್ಕ್ವೇರ್ ಇಸ್ ದ ಏರಿಯಾ ಇಂಟು ಕಾಸ್ ಥೀಟಾ ಏನಾಗುತ್ತೆ 1 ಇಂಟು ಡಿ ಬಿ ಬೈ ಡಿ ಟಿ. ಡಿ ಬಿ ಬೈ ಡಿ ಟಿ ಏನು, ಫೈನಲ್ ಮೈನಸ್ ಇನಿಷಿಯಲ್. ಫೈನಲ್ 0, ಇನಿಷಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಅಲ್ಲಿಗೆ ಏನಾಗುತ್ತೆ 0 ಮೈನಸ್ ಬಿ ಡಿವೈಡೆಡ್ ಬೈ ಟೈಮ್ ಟಿ ಅಂತ ತಗೊಳ್ಳಿ. ಈಗ ಇದರಲ್ಲಿ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಆನ್ ಬೋತ್ ಸೈಡ್ಸ್. 2 ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರುತ್ತೆ, ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗುತ್ತೆ, ಹೌದಾ. ಅಲ್ಲಿಗೆ ಎ ಸ್ಕ್ವಯರ್ ಬಿ ಡಿವೈಡೆಡ್ ಬೈ ಪೈ 2b ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಂಟು ಟೈಮ್. ಸೊ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ಬಿ ಹಾಗಿರಲಿ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಬರೀಬಹುದು, ಎ ಸ್ಕ್ವೇರ್ ಬಿ ಡಿವೈಡೆಡ್ ಬೈ 2bt.
ಇಂಟು ಕ್ಯೂ ಇಂಟು ಇಸ್ ಈಕ್ವಲ್ ಟು ಎಮ್ ಬಿ ಸ್ಕ್ವೇರ್ ಇಂಟು ಒಮೆಗಾ ಬೈ ಟಿ. ಇಲ್ಲಿ ಯಾವ್ದಾವ್ದು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡ್ಕೊಂಡು ಟೈಮ್ ಕ್ಯಾನ್ಸಲ್ ಆಗುತ್ತಾ, ಬಿ ಒಂದು ಕ್ಯಾನ್ಸಲ್ ಆಗುತ್ತಾ, ಅಲ್ಲಿಗೆ ನಿಮಗೆ ಬೇಕಾರದೇನೋ ಒಮೆಗಾ ಇಲ್ಲೇ ಇರಲಿ, ಉಳ್ದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ಯೂ ನ್ಯೂಮರೇಟರ್ ಅಲ್ಲಿ ಕ್ಯೂ ಬಿ ಸ್ಕ್ವೇರ್, ಸಾರಿ ಇದು ಎ ಸ್ಕ್ವೇರ್ ಅಲ್ವಾ, ಇದು ದಿಸ್ ಇಸ್ ಎ ಸ್ಕ್ವೇರ್ ಬಿ ಇಂಟು ಕ್ಯೂ ಡಿವೈಡೆಡ್ ಬೈ ಈ ಕಡೆ 2 ಹಂಗೆ ಉಳಿದಿದೆ, ಆಮೇಲೆ ಎಂ ಬಿ ಸ್ಕ್ವೇರ್ ಬರುತ್ತೆ. ಸೊ ದಿಸ್ ಇಸ್ ದ ಆಪ್ಷನ್ ಒಮೆಗಾ ಯಾವ್ದಿದೆ, ಕ್ಯೂ ಬಿ ಎ ಸ್ಕ್ವೇರ್ ಡಿವೈಡೆಡ್ ಬೈ 2m ಬಿ ಸ್ಕ್ವೇರ್. ಹಾಗಾದ್ರೆ 19ಗೆ ಇಲ್ಲಿದೆ ನೋಡ್ರಿ ಆಪ್ಷನ್ ಯಾವುದು, ದಿಸ್ ದ ಆಪ್ಷನ್ ಯಾವ್ದಲ್ಲ. ಸೊ ಡಿ ಇಸ್ ದ ಆಪ್ಷನ್ ನೋಡ್ಕೊಳ್ಳಿ. ಸೊ ಕ್ಯೂ ಸ್ಕ್ವೇರ್ ಕ್ಯೂ ಬಿ ಎ ಸ್ಕ್ವೇರ್ ಡಿವೈಡೆಡ್ ಬೈ 2m ಬಿ ಸ್ಕ್ವೇರ್ is omega. So this is how we can solve this question. Can we take next question? Question number 20. As a result of change in magnetic flux linked to the closed loop as shown in figure. Okay. The EMF V volt induces in the loop. The work done in taking a charge Q coulomb once along the loop ಅಂತ ಕೇಳಿದ್ರೆ, ಹಾಗಾದ್ರೆ ವರ್ಕ್ ಡನ್ ಎಷ್ಟು? ಇಲ್ಲಿ ನೋಡ್ರಿ ಬಹಳ ಸಿಂಪಲ್. ಪೊಟೆನ್ಷಿಯಲ್ ವಿ ಇದೆಯಾ, ಚಾರ್ಜ್ ಎಷ್ಟಿದೆ ಕ್ಯೂ ಇದ್ರೆ, ಸಪೋಸ್ ಇಲ್ಲೇ ಕೊಡಿದ್ರೆ ನೋಡ್ರಿ ಚಾರ್ಜ್ ಕ್ಯೂ ಇದೆ, ಹಾಗಾದ್ರೆ ವರ್ಕ್ ಡನ್ ಏನಾಗುತ್ತೆ, ವರ್ಕ್ ಡನ್ ಈಸ್ ಕ್ಯೂ ಇಂಟು ವಿ. That's it. So this is the answer. Because potential definition ಏನು, potential is work done in taking a charge ತಾನೆ. So work done ಏನಾಗುತ್ತೆ V into Q. So basic formula. ಹಾಗಾದ್ರೆ ಆಪ್ಷನ್ ಯಾವುದು, ಆಪ್ಷನ್ ಎ is correct ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 21. Direction of current induced in a wire moving in a magnetic field is found using ಅಂತ ಕೇಳಿದೆ. ಸೊ ಕರೆಂಟ್ ಅಲ್ಲಿ, ಸಾರಿ ವೈರ್ ಅಲ್ಲಿ ಕರೆಂಟ್ ಹೋಗ್ತಿದ್ದು ಅದರಿಂದ ಬರ್ತಕ್ಕಂತ, ಓಕೆ ಇಲ್ಲೇನಾಗಿದೆ, ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ in a wire moving in a magnetic field. Okay, there is a magnetic field and ಇಲ್ಲಿ magnetic field ಇದೆ. Magnetic field is constant, it is not a variable. ಇಲ್ಲಿ ಒಂದು ವೈರ್ ತಗೊಳ್ಳಿ. Okay, so ಈ ವೈರ್ just conductor and it is moving in a magnetic field with some velocity v. So ಏನಿದು ಪ್ರಾಬ್ಲಮ್ ಆನ್ ಮೋಷನಲ್ EMF. ಇದರಲ್ಲಿ ಏನಾಗುತ್ತೆ, ಇ ಎಮ್ ಎಫ್ ಡೆವಲಪ್ ಆಗುತ್ತೆ. ಇ ಎಮ್ ಎಫ್ ವೋಲ್ಟೇಜ್ ಅಥವಾ ಕರೆಂಟ್ ಡೈರೆಕ್ಷನ್ ಬೇಕಂದ್ರೆ ನಾವು ಯಾವ ರೂಲ್ ಅನ್ನ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್, ಆಂಪಿಯರ್ಸ್ ರೂಲ್, ರೈಟ್ ಹ್ಯಾಂಡ್ ಕ್ಲಾಪ್ಸ್ ರೂಲ್. ಇದರಲ್ಲಿ ಯಾವ ರೂಲ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡಬೇಕು. ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡಿದ್ರೆ ನಮ್ಗೆ ಏನಾಗ್ತದೆ, ಕ್ಯಾನ್ ಹ್ಯಾವ್ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಹೇಗಿರುತ್ತೆ ಅಂತಂದ್ರೆ ನೋಡ್ರಿ, ಇದು ಥಂಬ್, ಇದು 4 ಫಿಂಗರ್, ಇದು ಮಿಡಲ್ ಫಿಂಗರ್ ಅಂತ ಇಟ್ಕೊಂಡೆ ಸಪೋಸ್. ಓಕೆ, ಸೊ ಇದರಲ್ಲಿ thumb gives direction of force, this gives direction of magnetic field and this gives the direction of induced current. ಇದು we can say motion of a conductor ಅಂತ ಬೇಕಾದ್ರೂ ತಗೊಳ್ಬಹುದು. ಓಕೆ, ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅನ್ನ ತಗೊಳ್ಬೇಕು ಅಂತ ಹೇಳುತ್ತೆ if you want direction of induced current. Next, very simple question number 22. Lenz law is a consequence of law of conservation of ಅಂತ ಕೇಳಿದ್ರೆ ಭಯಂಕರ ಸಿಂಪಲ್ ಕ್ವಶನ್. ಇಟ್ ಇಸ್ ಅ ಕನ್ಸರ್ವೇಷನ್ ಆಫ್ ಎನರ್ಜಿ. ಹೇಗೆ ಅಂತಂದ್ರೆ ಇಲ್ಲಿ ನೋಡಿ, ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಿರುತ್ತೆ, ಒಂದು ಮ್ಯಾಗ್ನೆಟ್ ಇನ್ನೊಂದು ಕಾಯಿಲ್, ಹೌದಾ? ಇಫ್ ಸಪೋಸ್ ವಿ ಟೇಕ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಇಲ್ಲಿ ನಾವು ಮೂವ್ ಮಾಡಿದ್ರೆ ಹೊರತು ಇಲ್ಲಿ ಕರೆಂಟ್ ಬರಲ್ಲ, ಮೂವ್ ಮಾಡಿದ್ರೆ ಮಾತ್ರ ಕರೆಂಟ್ ಬರೋದು. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ಮೂವ್ ಮಾಡ್ತಿದ್ರೆ ಯು ಆರ್ ಸ್ಪೆಂಡಿಂಗ್ energy to move it, spending mechanical energy, spending some energy to move. So ಇಲ್ಲಿ ಎನರ್ಜಿ ಖರ್ಚು ಮಾಡಿದಾಗ ಏನಾಗುತ್ತೆ, ಮೂವ್ ಆಗುತ್ತೆ. ಮೂವ್ ಮಾಡ್ತಂದ್ರೆ ಯು ಆರ್ ಸ್ಪೆಂಡಿಂಗ್ ಎನರ್ಜಿ ಅಂಡ್ ದಟ್ ಈಸ್ ಮೆಕ್ಯಾನಿಕಲ್ ಎನರ್ಜಿ. ಇಲ್ಲೇನಾಗುತ್ತೆ, ಯಾವಾಗ ಮೂವ್ ಮಾಡ್ತಿರೋ ಅವಾಗ ಮಾತ್ರ ಇಲ್ಲಿ ಕಾಯಿಲ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಬರೋದು, ನಥಿಂಗ್ ಬಟ್ ಎಲೆಕ್ಟ್ರಿಕಲ್ ಎನರ್ಜಿ. ಹಾಗಾದ್ರೆ ದಿಸ್ ಇಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಟ್ಸ್ ಎ ಕನ್ಸರ್ವೇಷನ್ ಆಫ್ ಎನರ್ಜಿ. ಅದಕ್ಕೆ ನೀವು ಮೂವ್ ಮಾಡಲಿಲ್ಲ, ಸ್ಟಾಪ್ ಮಾಡಿದ ತಕ್ಷಣ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಸ್ಟಾಪ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನೀವು ಮೆಕ್ಯಾನಿಕಲ್ ಎನರ್ಜಿ ಖರ್ಚು ಮಾಡ್ತಿಲ್ಲ, ಆಗಲಿ ಇಲ್ಲಿ ಬರಲ್ಲ. ಸೊ ಇಲ್ಲಿ ಡಿಸಪಿಯರ್ ಆಗುತ್ತೆ ಮೆಕ್ಯಾನಿಕಲ್ ಎನರ್ಜಿ, ಇಲ್ಲಿ ರೀಅಪಿಯರ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇಟ್ ಒಬೇಸ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 23. A metallic ring is attached with the wall room. ಇಲ್ಲಿ ನೋಡ್ರಿ, is the ring ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ ಇದನ್ನ. ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಈಸ್ ಬ್ರಾಟ್ ನಿಯರ್ ಇಟ್. ನಾರ್ತ್ ಪೋಲ್ ಅನ್ನ ಹತ್ರ ತಗೊಂಡ್ ಬರ್ತಾರೆ. ಮೂವಿಂಗ್ ಟುವರ್ಡ್ಸ್, ಮೂವಿಂಗ್ ಅವೇ, ಎರಡು ಆಪ್ಷನ್ ಇದೆ. ಸೊ ಯು ಆರ್ ಮೂವಿಂಗ್ ಟುವರ್ಡ್ಸ್, ದ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ರಿಂಗ್ ವಿಲ್ ಬಿ ಅಂತ ಕೇಳಿದ್ರೆ, ಕೋಸ್ ಇಲ್ಲೇನಾಗುತ್ತೆ, ವೆನ್ ನಾರ್ತ್ ಪೋಲ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ರಿಂಗ್, ಇಲ್ಲೇನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್
ಚೇಂಜ್ ಆಗುತ್ತೆ. ಅವಾಗ ಇದು ರಿಂಗ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಬರುತ್ತೆ. ಇಂಡ್ಯೂಸ್ಡ್ ಕರೆಂಟ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ಅಂದ್ರೆ ನೋಡ್ರಿ, ವೆನ್ ನಾರ್ತ್ ಪೋಲ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್, ಈ ಸೈಡ್ ಏನಾಗಬೇಕು, ದಿಸ್ ಶುಡ್ ಆಕ್ಟ್ ಲೈಕ್, ಇದು ಕೂಡ ಮ್ಯಾಗ್ನೆಟ್ ತರ ಆಕ್ಟ್ ಮಾಡುತ್ತೆ. ಈ ಮ್ಯಾಗ್ನೆಟ್ ಒರಿಜಿನಲ್ ಮ್ಯಾಗ್ನೆಟ್ ನ ರಿಪೆಲ್ ಮಾಡಕ್ ಟ್ರೈ ಮಾಡುತ್ತೆ. ರಿಪೆಲ್ ಮಾಡ್ಬೇಕಂದ್ರೆ ಹತ್ರ ಬರೆದಾಗ ರಿಪೆಲ್ ಮಾಡುತ್ತೆ, ದೂರ ಹೋದಾಗ ಅಟ್ರಾಕ್ಟ್ ಮಾಡುತ್ತೆ. ಹಾಗಾದ್ರೆ ನಾರ್ತ್ ಪೋಲ್ ಹತ್ರ ಬರುತ್ತೆ ಅಂದ್ರೆ ರಿಪೆಲ್ ಮಾಡ್ಬೇಕಂದ್ರೆ ಇದೇನಾಗಬೇಕು, ಈ ಸೈಡ್ ನಾರ್ತ್ ಪೋಲ್ ತರ ಆಕ್ಟ್ ಮಾಡಬೇಕು, ಈ ಸೈಡು ಸೌತ್ ಪೋಲ್ ತರ ಆಕ್ಟ್ ಮಾಡಬೇಕು. ಹಾಗಾಗಿ ನೀನು ಈ ಕಡೆ ನಿಂತ್ಕೊಂಡು ನೋಡಿದ್ರೆ ನಿನಗೆ ಕ್ಲಾಕ್ ವೈಸ್, ಸಾರಿ, ನಾರ್ತ್ ಪೋಲ್ ಅಂದ್ರೆ ಯಾವ್ದು, ಸಿ ದಿಸ್ ಇಸ್ ನಾರ್ತ್ ಪೋಲ್. ಸೊ ನಾರ್ತ್ ಪೋಲ್ ಯಾವ ಕಡೆ ತೋರಿಸ್ತೇವೆ ನೋಡ್ರಿ, ಇಟ್ ಈಸ್ ಶೋಯಿಂಗ್ ಆಂಟಿ ಕ್ಲಾಕ್ ವೈಸ್. ಯಾವತ್ತು ಅಷ್ಟೇ ನಾರ್ತ್ ಪೋಲ್ ಅಂತ ಬಂದ್ರೆ ಏನ್ ಮಾಡ್ಬೇಕು, ಆಂಟಿ ಕ್ಲಾಕ್ ವೈಸ್. ಸೌತ್ ಅಂತ ಬಂದ್ರೆ ನೋಡ್ರಿ ಇದು ಈ ತರ ತೋರಿಸ್ತದೆ, ನಥಿಂಗ್ ಬಟ್ ಕ್ಲಾಕ್ ವೈಸ್ ಅಂತ ತಗೊಳ್ಬೇಕು. ಓಕೆ, ಸೊ ಹಾಗಾಗಿ ನಾರ್ತ್ ಪೋಲ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್ ಅಂದ್ರೆ ದಿಸ್ ಶುಡ್ ಆಕ್ಟ್ ಲೈಕ್ ಎ ನಾರ್ತ್ ಪೋಲ್. ಹಾಗಾಗಿ ನಾರ್ತ್ ಪೋಲ್ ಅಂದ್ರೆ ಈ ಸೈಡ್ ಅವನಿಗೆ ಆಂಟಿ ಕ್ಲಾಕ್ ವೈಸ್ ಕಾಣುತ್ತೆ. ಈ ಕಡೆ ನಿಂತ್ಕೊಂಡು ನೋಡಿದ್ರೆ ಅವನಿಗೆ ಕ್ಲಾಕ್ ವೈಸ್ ಕಾಣುತ್ತೆ. ಅವ್ರು ಯಾವ ಇದರಲ್ಲಿ ಕೇಳಿದ್ರೆ ಅಂದ್ರೆ ಈ ಸೈಡ್ ಆನ್ ದ ಸೇಮ್ ಸೈಡ್ ಅಂತ ಕೇಳಿದ್ರೆ ಇಟ್ ಶುಡ್ ಬಿ ಆಂಟಿ ಕ್ಲಾಕ್ ವೈಸ್, ನೋ ಡೌಟ್. ಹಾಗಾದ್ರೆ ವಾಟ್ ಇಸ್ ದ ಆಪ್ಷನ್ 23rd ಗೆ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಓನ್ಲಿ ವೆನ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಅಂತ ಮಾತ್ರ ಕೇಳೋದು, ಬ್ರಾಟ್ ನಿಯರ್ ಅಂತ ಮಾತ್ರ ಕೇಳಿರೋದು. ಹತ್ರ ತಗೊಂಡ್ ಬಂದಾಗ ಇಟ್ ಶುಡ್ ರಿಪೆಲ್, ಅಥವಾ ರಿಪೆಲ್ ಅಂತ ಹೇಳ್ಬಾರ್ದು, ಆಪೋಸ್ ಅಂತ ಹೇಳ್ಬೇಕು ಯಾವಾಗ್ಲೂ ಅಷ್ಟೇ. ಆಪೋಸ್, ಅಪೋಸ್ ಅಂದ್ರೆ ಹತ್ರ ಹೋದಾಗ ರಿಪೆಲ್ ಮಾಡಕ್ ಟ್ರೈ ಮಾಡುತ್ತೆ. ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್, ಓಕೆ, ಇಲ್ಲಿ ಬರೀತೀನಿ ನೋಡಿ, ಯಾವುದೇ ಮ್ಯಾಗ್ನೆಟ್ ನಾರ್ತ್ ಪೋಲ್ ಅನ್ಕೊಳ್ಳಿ, ಕಾಯಿಲ್. ಸೊ ಮೂವ್ ಮಾಡಕ್ ಹೋದ್ರೆ ಇದೇನಾಗುತ್ತೆ, ಹತ್ರ ಮೂವ್ ಮಾಡೋದು, ಇದು ಎರಡೇ ಆಪ್ಷನ್ ಅದು, ಮೂವಿಂಗ್ ಟುವರ್ಡ್ಸ್ ಆರ್ ಮೂವಿಂಗ್ ಅವೈ. ಇಫ್ ಯು ಮೂವಿಂಗ್ ಟುವರ್ಡ್ಸ್, ಇಫ್ ನಾರ್ತ್ ಪೋಲ್ ಈಸ್ ಮೂವಿಂಗ್ ಟುವರ್ಡ್ಸ್, ಇದೇನ್ ಮಾಡುತ್ತೆ, ರಿಪೆಲ್ ಮಾಡಕ್ ಟ್ರೈ ಮಾಡುತ್ತೆ. ಅದೇ ನಾರ್ತ್ ಪೋಲು ಸಪೋಸ್ ದೂರ ಹೋಗಿ ಟ್ರೈ ಮಾಡ್ತಿದ್ರೆ ಈ ಕಾಯಿಲ್ ಏನ್ ಮಾಡುತ್ತೆ, ಇದನ್ನ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡುತ್ತೆ. ಎರಡೇ ಆಪ್ಷನ್, ದೂರ ಹೋದ್ರೆ ಅಟ್ರಾಕ್ಟ್ ಮಾಡುತ್ತೆ, ಹತ್ರ ಬಂದ್ರೆ ರಿಪೆಲ್ ಮಾಡುತ್ತೆ. ಇದು ರಿಪೆಲ್ ಮಾಡ್ಬೇಕಂದ್ರೆ ಹಾಗಾದ್ರೆ ನಾರ್ತ್ ಪೋಲ್ ಹತ್ರ ಬರ್ತದೆ. ನಾರ್ತ್ ಪೋಲ್ ಅನ್ನು ರಿಪೆಲ್ ಮಾಡ್ಬೇಕಂದ್ರೆ ಇದು ಯಾವ ಪೋಲ್ ತರ ಆಕ್ಟ್ ಮಾಡ್ಬೇಕು, ನಾರ್ತ್ ಪೋಲ್ ತರ ಆಕ್ಟ್ ಮಾಡ್ಬೇಕು. ಅದೇ ನಾರ್ತ್ ಪೋಲ್ ದೂರ ಹೋಗ್ತಿದ್ರೆ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡುತ್ತೆ. ಸೊ ಇಟ್ ಶುಡ್ ಆಕ್ಟ್ ಲೈಕ್ ಎ ಸೌತ್ ಪೋಲ್. ಇಷ್ಟೇ ಆಪ್ಷನ್, ಇನ್ನೇನಿಲ್ಲ. ಅದಕ್ಕೆ ಅಪೋಸ್ ಅಂತ ಕರೀತಾರೆ. ಇಲ್ಲೂ ಅಪೋಸ್ ಮಾಡುತ್ತೆ, ಹತ್ರ ಬರೋದನ್ನ ಅಪೋಸ್ ಮಾಡುತ್ತೆ, ಇಲ್ಲಿ ದೂರ ಹೋಗೋದನ್ನ ಅಪೋಸ್ ಮಾಡುತ್ತೆ. ಹತ್ರ ಬಂದ್ರೆ ಬರಬೇಡ ಅಂತ ಹೇಳುತ್ತೆ, ದೂರ ಹೋದ್ರೆ ಹೋಗ್ಬೇಡ ಅಂತ ಹೇಳುತ್ತೆ. ಹೋಗ್ಬೇಡ, ಹತ್ರ ಬರಬೇಡ ಅಂತ ಹೇಳೋದೆ ಅಪೋಸಿಷನ್ ಅಕಾರ್ಡಿಂಗ್ ಟು ಲೆನ್ಸ್ ಲಾ. ಓಕೆ, ನೆಕ್ಸ್ಟ್, ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ರೈಟ್ ಲೂಪ್ ಇನ್ ದ ಸಿಚುಯೇಷನ್ ಇಸ್ ಗಿವನ್ ಇನ್ ದ ಫಿಗರ್ ಅಂತ. ಇಲ್ಲಿ ನೋಡ್ರಿ, ಮ್ಯಾಗ್ನೆಟ್ ತಗೊಂಡಿಲ್ಲ, ಇಲ್ಲಿ ಏನ್ ಮಾಡೋರೆ, ಎರಡು ಕಾಯಿಲ್ ಅಂತ ತಗೊಳ್ತಾರಲ್ಲಿ, ಮ್ಯಾಗ್ನೆಟ್ ತಗೊಳ್ಳಲ್ಲ. ಒಂದು ಕಾಯಿಲ್ ಅಲ್ಲಿ ಕರೆಂಟ್ ಚೇಂಜ್ ಆಗುತ್ತೆ, ಇನ್ನೊಂದು ಕಾಯಿಲ್ ಅಲ್ಲಿ ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ. ಯಾವ್ದು ಇ ಎಂ ಎಫ್ ಇಂಡ್ಯೂಸ್ ಆಗೋಂಥ ಕಾಯಿಲ್ ಇದು, ಇದ್ರಲ್ಲಿ ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ. ಇದ್ರಲ್ಲಿ ಏನ್ ಮಾಡ್ತಾರೆ, ಕರೆಂಟ್ ಅನ್ನ ಚೇಂಜ್ ಮಾಡ್ತಾರೆ. ಓಕೆ, ಕರೆಂಟ್ ಚೇಂಜ್ ಮಾಡಿದ್ರೆ ಮಾತ್ರ ಚೇಂಜ್ ಆಗುವಂಥದ್ದು. ಈಗ ಅವ್ರು ಏನ್ ಸಿಚುಯೇಷನ್ ಕೊಟ್ಟವ್ರೆ ಅಂದ್ರೆ, ಇದು ಟ್ಯಾಪಿಂಗ್ ಕೀಸ್ ಕ್ಲೋಸ್ಡ್ ಅಂತ ಇಲ್ಲಿ ಕೊಟ್ಟವ್ರೆ, ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟವ್ರೆ. ಈ ಸಿಚುಯೇಷನ್ ಅಲ್ಲಿ ವೆನ್ ಟ್ಯಾಪಿಂಗ್ ಕೀ ಕ್ಲೋಸ್ಡ್ ಅಂತ ಕೊಟ್ರೆ ಅರ್ಥ ಅವಾಗ ಜಸ್ಟ್ ಸ್ವಿಚ್ ಆನ್ ಮಾಡಿದಾನೆ ಅಂತ ಅರ್ಥ. ಸ್ವಿಚ್ ಆನ್ ಮಾಡೋದು ಯಾವ್ದಕ್ಕೆ ಈಕ್ವಲೆಂಟು, ವೆನ್ ಯು ಟೇಕ್ ಎ ಬಾರ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡ್ರಿ, ಹೇಳ್ತೀನಿ. ಇಲ್ಲೇನಾಗುತ್ತೆ, ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ತಗೊಂಡ್ರೆ ಸಪೋಸ್ ಇದು ಏನಿದೆ ಕಾಯಿಲ್. ಇಲ್ಲಿ ನೀವೇನಾದ್ರೂ ನಾರ್ತ್ ಪೋಲ್ ನ ಹತ್ರ ತಗೊಂಡು ಹೋಗ್ತಿದ್ರ ಅಂದ್ರೆ ನೋಡ್ರಿ, ನಮ್ಮ ಹತ್ರ ಎರಡೇ ಆಪ್ಷನ್ ಇರೋದು, ಮೂವಿಂಗ್ ಟುವರ್ಡ್ಸ್. ಸೊ ಇನ್ನೊಂದು ಸಿಚುಯೇಷನ್ ಏನು, ಮೂವಿಂಗ್ ಅವೇ. ಅದೇ ಕಾಯಿಲ್, ಅದೇ ಮ್ಯಾಗ್ನೆಟ್, ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಯಾವ್ದಾರು ಆಗ್ಬೋದು. ಈ ಕಡೆ ಯಾವ್ದಿದೆ ಆ ಕಡೆ ಎಂಡ್ ಅನ್ನ ತಗೊಳ್ಬೇಕು. ಸೊ ದಿಸ್ ಈಸ್ ಮೂವಿಂಗ್ ಅವೇ ಸಿಚುಯೇಷನ್. ಈಗ ಈ ತರ ಸಿಚುಯೇಷನ್ ಅಲ್ಲಿ ನಾವು ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು. ನಮಗೆ ಗೊತ್ತು ಏನು, ಮೂವಿಂಗ್ ಟುವರ್ಡ್ಸ್ ಇದ್ದಾಗ, ನಾರ್ತ್ ಪೋಲ್ ಮೂವಿಂಗ್ ಟುವರ್ಡ್ಸ್ ಇದ್ದಾಗ ಒಂದೇ ಒಂದು ಪೋಲ್ ಬರ್ಕೊಳ್ಳೋದು ಬೆಟರ್. ಓಕೆ, ಸೊ ನಾರ್ತ್ ಪೋಲ್ ಮೂವಿಂಗ್ ಟುವರ್ಡ್ಸ್ ಇದ್ದಾಗ ಈ ಸೈಡ್ ಯಾವ ತರ ಆಕ್ಟ್ ಮಾಡುತ್ತೆ, ಈ ಸೈಡ್ ಯಾವ ತರ ಆಕ್ಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ, ಇಲ್ಲೊಂದು ಮ್ಯಾಗ್ನೆಟ್ ಅನ್ನ ಬರ್ಕೊಂಡ್ಬಿಡಿ ಬೆಟರ್. ಅವಾಗ ನಮ್ಗೆ 3 ಡೈಮೆನ್ಷನಲ್ ಡಯಾಗ್ರಾಮ್ ಕೊಟ್ಟಾಗ ಈಸಿ ಆಗ್ಬಿಡುತ್ತೆ. ರೈಟ್ ಎ ಮ್ಯಾಗ್ನೆಟ್. ಈಗ ಹೇಳಿ, ನಾರ್ತ್ ಪೋಲ್ ಈ ಮ್ಯಾಗ್ನೆಟ್ ಹತ್ರ ಬರ್ತಿದೆ ಅಂದ್ರೆ ಇದು ಯಾವ ಪೋಲ್ ತರ ಆಕ್ಟ್ ಮಾಡ್ಬೇಕು, ನಾರ್ತ್ ಪೋಲ್ ತರ ಆಕ್ಟ್ ಮಾಡ್ಬೇಕು. ಈ ಸೈಡು ಸೌತ್ ಪೋಲ್ ತರ ಆಕ್ಟ್ ಮಾಡ್ಬೇಕು. ಅಂದ್ರೆ ಅರ್ಥ ಏನ್ ಗೊತ್ತಾ, ಯಾರು ಒಬ್ಬ ಈ ಕಡೆ ನಿಂತ್ಕೊಂಡ್ರೆ ಇವನಿಗೆ ಇಲ್ಲಿ ನಾರ್ತ್ ಪೋಲ್ ತರ ಕಾಣ್ತಿರುತ್ತೆ, ನಥಿಂಗ್ ಬಟ್ ಆಂಟಿ ಕ್ಲಾಕ್ ವೈಸ್ ತರ ಕಾಣುತ್ತೆ. ಈ ಕಡೆ ನಿಂತಿರೋನ್ಗೆ ಇದೇ ಸೇಮ್ ಸಿಚುಯೇಷನ್ ಅಲ್ಲಿ ಈ ಕಡೆ ಅವನಿಗೆ ಕ್ಲಾಕ್ ವೈಸ್ ತರ ಕಾಣ್ತಾ ಇರುತ್ತೆ. ಬಟ್ ಏನು ಡಿಫ್ರೆನ್ಸ್ ಆಗಲ್ಲ, ಕ್ಲಾಕ್ ವೈಸ್ ಅರೆ ಆಂಟಿ ಕ್ಲಾಕ್ ವೈಸ್, ಒಂದ್ ಸೈಡ್ ಕ್ಲಾಕ್ ವೈಸ್ ಕಂಡ್ರೆ ಇನ್ನೊಂದ್ ಸೈಡ್ ಆಂಟಿ ಕ್ಲಾಕ್ ವೈಸ್ ವಿರುದ್ಧ ದಿಕ್ಕಿನಲ್ಲಿ ಕಾಣಲೇಬೇಕು. ಓಕೆ, ಸೊ ಹಾಗಾಗಿ ಡೈರೆಕ್ಷನ್ ಏನು ಚೇಂಜ್ ಆಗಲ್ಲ, ನಮ್ಮ ರೆಫರೆನ್ಸ್ ಚೇಂಜ್ ಆದಾಗ ಡೈರೆಕ್ಷನ್ ಚೇಂಜ್ ಆದಾಗ ಅನ್ಸುತ್ತೆ ಅಷ್ಟೇ. ಓಕೆ, ಸೊ ಒಂದ್ ಕಡೆ ಕ್ಲಾಕ್ ವೈಸ್, ಅದ್ರ ಉಲ್ಟಾ ಹೋಗಿ ನೋಡಿದ್ರೆ ಅದು ಆಂಟಿ ಕ್ಲಾಕ್ ವೈಸ್ ಕಾಣುತ್ತೆ. ವೆರಿ ಸಿಂಪಲ್. ಸೊ ಇಮ್ಯಾಜಿನ್ ಎ ಮ್ಯಾಗ್ನೆಟ್. ಇಲ್ಲೂ ಅಷ್ಟೇ ನೋಡ್ರಿ, ಸೆಕೆಂಡ್ ಕೇಸಲ್ಲಿ ಮೂವಿಂಗ್ ಅವೇ ಅಂತಂದ್ರೆ ಇಮ್ಯಾಜಿನ್ ಎ ಬಾರ್ ಮ್ಯಾಗ್ನೆಟ್.
ಈ ಕಾಯಿಲ್ ಅನ್ನೇ ಮ್ಯಾಗ್ನೆಟ್ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಾವು ಈಸಿಯಾಗಿ ಅನಲೈಸ್ ಮಾಡ್ಬೋದು ಯಾವ ಸೈಡ್ ನಿಂತ್ಕೊಂಡ್ರೆ ಯಾವ ಪೋಲ್ ತರ ಕಾಣುತ್ತೆ ಅಂತ. ಈಗ ನಾರ್ತ್ ಪೋಲ್ ದೂರ ಹೋಗ್ತಿದೆ, ಇದೇ ಪೋಲ್ ತರ ಆಕ್ಟ್ ಮಾಡ್ಬೇಕು. ಈ ಸೈಡ್ ಸೌತ್ ಪೋಲ್ ತರ ಆಕ್ಟ್ ಮಾಡ್ಬೇಕು, ಬಿಕಾಸ್ ಇಟ್ ವಿಲ್ ಅಪೋಸ್ ದ ಮೋಷನ್, ಅಲ್ಟಿಮೇಟ್ ಇಟ್ ವಿಲ್ ಅಟ್ರಾಕ್ಟ್. ಈ ಕಡೆ ಯಾವ ಪೋಲ್ ತರ ಆಕ್ಟ್ ಮಾಡ್ಬೇಕು, ನಾರ್ತ್ ಪೋಲ್ ತರ ಆಕ್ಟ್ ಮಾಡ್ಬೇಕು. ಸಪೋಸ್ ಯಾರು ಇಲ್ಲಿ ನಿಂತ್ಕೊಂಡ್ರೆ ಇವನಿಗೆ ಯಾವ ಡೈರೆಕ್ಷನ್ ಕಾಣುತ್ತೆ, ಸೌತ್ ಪೋಲ್ ಅಂತಂದ್ರೆ ಈ ಸೈಡ್ ಅವನಿಗೆ ಕ್ಲಾಕ್ ವೈಸ್ ಕಾಣುತ್ತೆ, ಈ ಸೈಡ್ ನಿಂತ್ಕೊಂಡ್ರೆ ಆಂಟಿ ಕ್ಲಾಕ್ ವೈಸ್ ಕಾಣುತ್ತೆ. ಇಷ್ಟೇ ಲಾಜಿಕ್. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಎ ಮ್ಯಾಗ್ನೆಟ್, ಇಲ್ಲೇನು ಕೊಟ್ಬಿಟ್ಟವನೆ, ಒಂದು ಕಾಯಿಲ್ ಅನ್ನ ಕೊಟ್ಟವನೆ, ಅಂಡ್ ಇಟ್ ಈಸ್ ಕ್ಯಾರಿಂಗ್ ಕರೆಂಟ್. ಸ್ವಲ್ಪ ಹುಷಾರಾಗಿರ್ಬೇಕಿಲ್ಲ. ಮತ್ತೆ ಆಸ್ ಯೂಶುವಲ್ ಈ ಕಾಯಿಲ್ ಹಾಗಿದೆ. ಓಕೆ, ಇದು ಯಾವ ಪ್ಲೇನ್ ಅಲ್ಲಿ ಇದೆ ಅಂತ ನೋಡ್ಕೊಬೇಕು, ವೆರಿ ಇಂಪಾರ್ಟೆಂಟ್. ನೋಡ್ರಿ, ಬ್ಯಾಟ್ರಿ ಹೆಂಗ್ ಕನೆಕ್ಟ್ ಮಾಡಿದಾನೆ ಅಂತ ನೋಡುವ. ಈ ಕಡೆ ಪಾಸಿಟಿವ್ ಕನೆಕ್ಟ್ ಮಾಡಿದ್ರೆ, ಸಪೋಸ್ ಈ ಕಡೆ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಹಿಂಗ್ ಹೋಗ್ತಿದ್ಯಾ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಅವ್ನ್ ಡಯಾಗ್ರಾಮ್ ನ ಈ ತರ ಬರ್ದಿದ್ರೆ, ಸಪೋಸ್ ಈ ಲೈನ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿದ್ರೆ, ಜೊತೆಗೆ ಈ ಸೈಡ್ ಪಾಸಿಟಿವ್ ಇದ್ರೆ ಕರೆಂಟು ಅಬ್ಸರ್ವರ್ ಕಡೆ ಮೇಲ್ ಹೋಗ್ತಾ ಇರುತ್ತೆ, ಬ್ಯಾಕ್ ಸೈಡ್ ಡೌನ್ ಹೋಗ್ತಿರುತ್ತೆ ಕರೆಂಟ್ ಇಂದ ಕಾಯಿಲ್. ಮತ್ತೆ ಇಲ್ಲೇನಾಗುತ್ತೆ, ವಾಪಸ್ ಬರುತ್ತೆ. ಹೌದಾ, ಹಿಂಗ್ ಬಂದ್ ಹಿಂಗ್ ಹೋಗುತ್ತೆ. ಅಬ್ಸರ್ವರ್ ಕಡೆ ಮೇಲ್ ಹೋಗ್ತಿದೆ, ಈ ಕಡೆ ಕೆಳಗಡೆ ಹೋಗ್ತಿದ್ರೆ. ಹಾಗಾಗಿ ನೀವು ರೈಟ್ ಹ್ಯಾಂಡ್ ಅನ್ನ ಹೇಗೆ ಇಟ್ಕೊಳ್ಬೇಕು, ವಿ ಹ್ಯಾವ್ ಟು ಹೋಲ್ಡ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಅಬ್ಸರ್ವರ್ ಕಡೆ ಮೇಲ್ ಹೋಗ್ತಿದೆ, ಆ ಕಡೆ ಕೆಳಗಡೆ ಹೋಗ್ತಿದೆ. ಹೌದಾ, ರೈಟ್ ಹ್ಯಾಂಡ್ ಅನ್ನ ಹೀಗೆ ಹಿಡ್ಕೊಂಡ್ರೆ, ಬೆರಳನ್ನ ಮಡಚಿ, ನಿಮ್ಗೆ ರೈಟ್ ಹ್ಯಾಂಡ್ ತಂಬ್ ಯಾವ ಕಡೆ ಡೈರೆಕ್ಷನ್ ತೋರಿಸುತ್ತೆ, ಈ ಕಡೆ ತೋರಿಸುತ್ತೆ. ಬೇಕಾದ್ರೆ ನೋಡ್ಕೊಳ್ಳಿ, ಕರೆಕ್ಟಾ? ಹಿಂಗ್ ಹಿಡ್ಕೊಂಡ್ರೆ ನಮ್ ಕಡೆ ಅಪ್ವರ್ಡ್, ಆ ಕಡೆ ಡೌನ್ವರ್ಡ್ ಹಿಡ್ಕೊಂಡ್ರೆ ತಮ್ ಲೆಫ್ಟಿಗೆ ತೋರಿಸುತ್ತೆ. ಓಕೆ, ತಮ್ ಲೆಫ್ಟಿಗೆ ತೋರಿಸ್ತಿದೆ ಅಂತಂದ್ರೆ ತಮ್ ಗಿವ್ಸ್ ದ ಡೈರೆಕ್ಷನ್ ಆಫ್ ನಾರ್ತ್ ಪೋಲ್. ಇಲ್ಲೂ ಅಷ್ಟೇ, ಅಗೇನ್ ಇಮ್ಯಾಜಿನ್ ಎ ಮ್ಯಾಗ್ನೆಟ್. ಇಲ್ಲಿ ಮ್ಯಾಗ್ನೆಟ್ ಇತ್ತು, ನಮ್ಗೇನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಕೇಸಲ್ಲಿ. ಬಟ್ ಇಲ್ಲಿ ಮ್ಯಾಗ್ನೆಟ್ ಇಲ್ಲ, ಎಲೆಕ್ಟ್ರೋಮ್ಯಾಗ್ನೆಟ್ ಇದೆ. ಇದನ್ನ ಮ್ಯಾಗ್ನೆಟ್ ತರ ಇಮ್ಯಾಜಿನ್ ಮಾಡಬೇಕು. ಹೇಗೆ ಇಮ್ಯಾಜಿನ್ ಮಾಡ್ಬೇಕಂದ್ರೆ, ಬೈ ಸೀಯಿಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಸೊ ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟು ಅಬ್ಸರ್ವರ್ ಕಡೆ ಲೂಪ್ ಅಲ್ಲಿ ಮೇಲ್ ಹೋಗ್ತಿದೆ, ಆ ಕಡೆ ಕೆಳಗಡೆ ಹೋಗ್ತಿದೆ. ರೈಟ್ ಹ್ಯಾಂಡ್ ಅನ್ನ ಅಕಾರ್ಡಿಂಗ್ ಟು ಡೈರೆಕ್ಷನ್ ಆಫ್ ಕರೆಂಟ್ ಫೋಲ್ಡ್ ಮಾಡಿದ್ರೆ, ಉಳಿದ ಬೆರಳುಗಳನ್ನ ಫೋಲ್ಡಿಂಗ್ ಫಿಂಗರ್ಸ್ ನ ಥಂಬು ನಿಮಗೆ ಲೆಫ್ಟ್ ತೋರಿಸುತ್ತೆ. ಥಂಬ್ ಈಸ್ ಡೈರೆಕ್ಷನ್ ಆಫ್ ನಾರ್ತ್ ಪೋಲ್. ಹಾಗಾದ್ರೆ ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ಅನ್ನ ಇಮ್ಯಾಜಿನ್ ಮಾಡಿದರೆ ನಿಮ್ಗೆ ಇದೇನಾಗುತ್ತೆ, ನಾರ್ತ್ ಪೋಲ್. ಈ ಕಡೆ ಏನಾಗುತ್ತೆ, ಸೌತ್ ಪೋಲ್ ತರ ಬಿಹೇವ್ ಮಾಡುತ್ತೆ ಅಷ್ಟೇ. ಹಾಗಾದ್ರೆ ಇಲ್ಲಿ ನಿಂತಿರೋನಿಗೆ ನಿನ್ಗೆ ಹೆಂಗ್ ಕಾಣುತ್ತೆ, ಕ್ಲಾಕ್ ವೈಸ್ ಕರೆಂಟ್ ಕಾಣುತ್ತೆ. ಇಲ್ಲಿ ನಿಂತಿರೋರಿಗೆ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಕಾಣುತ್ತೆ. ನೀನ್ ಹೆಂಗಾರು ಅನ್ಕೋ. ಈಗ ಇಲ್ಲಿ ಲೂಪ್ ಹೆಂಗಿದೆ ನೋಡ್ಕೊಳ್ವ. ಓಕೆ, ಇಲ್ಲೂ ಹಿಂಗೆ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಸೊ ಈ ತರ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಇಲ್ಲೂ ಅಷ್ಟೇ, ನಾವೇನ್ ಮಾಡ್ಬೇಕು, ಇಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಡಿಸೈಡ್ ಮಾಡ್ಬೇಕು. ಹೆಂಗ್ ಸರ್ ಡಿಸೈಡ್ ಮಾಡೋದು? ಇಲ್ಲಾದ್ರೆ ಮೂವಿಂಗ್ ಟುವರ್ಡ್ಸ್ ಮೂವಿಂಗ್ ಅವೇ ಹೇಳಿದ್ರೆ, ಇಲ್ಲಿ ಮೂವಿಂಗ್ ಟುವರ್ಡ್ಸ್ ಮೂವಿಂಗ್ ಅವೇ. ನೋಡ್ರಿ, ಇಲ್ಲಿ ಮೂವಿಂಗ್ ಟುವರ್ಡ್ಸ್ ಅನ್ನೋದು, ಇಲ್ಲಿ ಎರಡು ಕಾಯಿಲ್ ಮೂವ್ ಆಗಲ್ಲ. ಮೂವ್ ಆಗಿದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ, ದೇ ಆರ್ ಫಿಕ್ಸ್ಡ್. ವೆನ್ ದ ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ಟೂ ಕಾಯಿಲ್ಸ್ ಆರ್ ಫಿಕ್ಸ್ಡ್, ಅವಾಗ ನಮಗೆ ಮೂವಿಂಗ್ ಟುವರ್ಡ್ಸ್ ಬರಲ್ಲ, ಮೂವಿಂಗ್ ಅವೇನು ಬರಲ್ಲ. ಮತ್ತೇನ್ ಬರುತ್ತೆ ಅಂದ್ರೆ, ಈ ತರ ಇಮ್ಯಾಜಿನ್ ಮಾಡ್ಬೇಕು. ಮೂವಿಂಗ್ ಟುವರ್ಡ್ಸ್ ಅನ್ನ ಆನ್ ಮಾಡಿದಾಗ ಏನ್ ಸಿಚುಯೇಷನ್ ಇರುತ್ತೋ ಅದು ಮೂವಿಂಗ್ ಟುವರ್ಡ್ಸ್ ಲೆಕ್ಕ. ಏಕೆ ಸರ್ ಅಂತಂದ್ರೆ, ನೀವು ಆನ್ ಮಾಡಿದ ತಕ್ಷಣ ಫ್ಲಕ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆನ್ ಮಾಡಿದ ತಕ್ಷಣ ಫ್ಲಕ್ಸ್ ಇನ್ಕ್ರೀಸಸ್. ಹೌದಾ, ಸೊ ಅದೇ ಮೂವಿಂಗ್ ಟುವರ್ಡ್ಸ್ ಅಲ್ಲಿ ಏನಾಗುತ್ತೆ, ಫ್ಲಕ್ಸ್ ಇನ್ಕ್ರೀಸ್ ಆಗೋದೆ. ಆಫ್ ಮಾಡಿದಾಗ ಏನಾಗುತ್ತೆ, ಮೂವಿಂಗ್ ಅವೇನ ಈಕ್ವಲೆಂಟ್ ಟು ಮೂವಿಂಗ್ ಆಫ್ ಸಿಚುಯೇಷನ್. ಸ್ವಿಚ್ ಆಫ್ ಮಾಡೋದು ಅನ್ನೋದು ಒಂದೇ, ಮೂವಿಂಗ್ ಅವೇ ಅನ್ನೋದು ಒಂದೇ. ಸೊ ಯಾಕೆ ಸರ್ ಅಂತಂದ್ರೆ, ಆಫ್ ಮಾಡಿದಾಗ ಫ್ಲಕ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಮೂವಿಂಗ್ ಅವೇ ಇದ್ದಾಗಲೂ ಏನಾಗುತ್ತೆ, ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಡಿಕ್ರೀಸಸ್. ಸೊ ಈಗ ನಮಗೆ ಗೊತ್ತಾಗಿದೆ, ಮ್ಯಾಗ್ನೆಟ್ ಆದ್ರೂ ಕೊಡ್ಲಿ, ಎಲೆಕ್ಟ್ರೋ ಮ್ಯಾಗ್ನೆಟ್ ಆದ್ರೂ ಕೊಡ್ಲಿ, ಮೂವ್ ಆದ್ರೂ ಮಾಡ್ಲಿ, ಆನ್ ಆದ್ರೂ ಮಾಡ್ಲಿ, ಆಫ್ ಆದ್ರೂ ಮಾಡ್ಲಿ. ಓಕೆ, ಸೊ ಯಾವ್ದಕ್ಕೆ ಯಾವ್ದು ಈಕ್ವಲೆಂಟ್ ಅಂತ ಗೊತ್ತಾಗಿದೆ. ಈಗ ಸಪೋಸ್ ಆನ್ ಮಾಡಿದೀನಿ ಅಂತ ಇಟ್ಕೊಳ್ಳೋಣ. ಸರ್ಕ್ಯೂಟ್ ಅನ್ನ ಆನ್ ಮಾಡಿದನೆ ಇಸ್ ನಥಿಂಗ್ ಬಟ್ ಮೂವಿಂಗ್ ಟುವರ್ಡ್ಸ್. ಹೌದಲ್ವಾ? ಈಗ ಮೂವಿಂಗ್ ಟುವರ್ಡ್ಸ್ ಅಂದ್ರೆ, ಈಗ ಈ ಕಡೆ ಯಾವ್ದಿದೆ, ಈ ಕಡೆ ಪೋಲ್ ಅನ್ನ ಮಾತ್ರ ತಗೊಳ್ಬೇಕು ನಾನು. ಸೌತ್ ಪೋಲ್ ಇದೆ, ಇಟ್ ಈಸ್ ಈಕ್ವಲೆಂಟ್ ಟು ಸೌತ್ ಪೋಲ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್. ಹಾಗಾದ್ರೆ ಇದು ಯಾವ ಪೋಲ್ ತರ ಆಕ್ಟ್ ಮಾಡ್ಬೇಕು, ಇದ್ಲು ಮ್ಯಾಗ್ನೆಟ್ ಬರ್ಕೊಳ್ಳಿ, ಒಂದು ಮ್ಯಾಗ್ನೆಟ್ ಬರ್ಕೊಳ್ಳಿ. ಇಲ್ಲಿ ಮ್ಯಾಗ್ನೆಟ್ ಲುಕ್ಸ್ ಲೈಕ್ ದಿಸ್. ಸೊ ಈ ಮ್ಯಾಗ್ನೆಟ್ ಯಾವ ತರ ಬಿಹೇವ್ ಮಾಡ್ಬೇಕು, ಈ ಸೈಡ್ ಸೌತ್ ತರ ಬಿಹೇವ್ ಮಾಡ್ಬೇಕು. ಯಾಕೆಂದ್ರೆ ಸೌತ್ ಪೋಲ್ ವೆನ್ ಮೂವಿಂಗ್ ಟುವರ್ಡ್ಸ್ ಇಟ್ ಶುಡ್ ಆಕ್ಟ್ ಲೈಕ್ ಎ ಸೌತ್ ಪೋಲ್, ಬಿಕಾಸ್ ಇಟ್ ಶುಡ್ ಅಪೋಸ್ ದ ಮೋಷನ್, ಇಟ್ ಶುಡ್ ರಿಪೆಲ್. ಇದು ನಾರ್ತ್ ಪೋಲ್. ಹಾಗಾದ್ರೆ ಅವನ್ನೆಲ್ಲ ಅಬ್ಸರ್ವ್ ಮಾಡ್ತೇನೆ, ಸಪೋಸ್ ಈ ಸೈಡ್ ಅಬ್ಸರ್ವ್ ಮಾಡ್ತಿದ್ರೆ ಅವನಿಗೆ ಸೌತ್ ಪೋಲ್ ಕಾಣುತ್ತೆ. ಸೌತ್ ಪೋಲ್ ನಥಿಂಗ್ ಬಟ್ ಕ್ಲಾಕ್ ವೈಸ್ ಕಾಣುತ್ತೆ. ಈ ಕಡೆ ನಿಂತ್ಕೊಂಡ್ರೆ ಅವನಿಗೆ ಅದರ್ ಸೈಡ್ ಆಫ್ ದ ಕಾಯಿಲ್ ನಿಂತ್ಕೊಂಡ್ರೆ ಆಂಟಿ ಕ್ಲಾಕ್ ವೈಸ್ ಕಾಣುತ್ತೆ. ವೆರಿ ಸಿಂಪಲ್. ಹಾಗೆ ಈ ಸಿಚುಯೇಷನ್ ತಗೊಳ್ಳೋಣ, ಆಫ್ ಅಂತ ಸಿಚುಯೇಷನ್ ತಗೊಳ್ಳೋಣ. ಸಪೋಸ್ ಆಫ್ ಮಾಡಿದ್ರ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಆಫ್ ಮಾಡಿದರಿ ಅಂತಂದ್ರೆ ಏನಾಗುತ್ತೆ, ಫ್ಲಕ್ಸ್ ಡಿಕ್ರೀಸ್ ಆಗುತ್ತೆ. ಇಟ್ ಈಸ್ ಲೈಕ್ ಮೂವಿಂಗ್ ಅವೇ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಆಫ್ ಮಾಡಿದಿರಾ, ಇಟ್ಸ್ ಲೈಕ್ ಮೂವಿಂಗ್ ಅವೇ, ಫ್ಲಕ್ಸ್ ಡಿಕ್ರೀಸಸ್, ಸೊ ಮೂವಿಂಗ್ ಅವೇ. ಹಾಗಾದ್ರೆ ಈ ಸೈಡಿನ ಸೌತ್ ಪೋಲು ಏನಾಗ್ತಿದೆ, ದೂರ ಹೋಗ್ತಿದೆ.
ಹಾಗಾದ್ರೆ ಇದೇನಾಗಬೇಕು, ಇದನ್ನ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡಬೇಕು. ಹಾಗಾಗಿ ಇವಾಗ ಮ್ಯಾಗ್ನೆಟ್ ಅನ್ನ ಬರ್ಕೊಂಡಾಗ ನಮ್ಗೆ ಈ ಸೈಡು ಇಟ್ ಶುಡ್ ಆಕ್ಟ್ ಲೈಕ್ ಎ ನಾರ್ತ್ ಪೋಲ್, ದಿಸ್ ಶುಡ್ ಆಕ್ಟ್ ಲೈಕ್ ಎ ಸೌತ್ ಪೋಲ್. ಹಾಗಾದ್ರೆ ನಾರ್ತ್ ಪೋಲ್ ಇಲ್ಲಿ ನಿಂತ್ಕೊಂಡ್ರೆ ಅವ್ನಿಗೆ ಹೆಂಗ್ ಕಾಣುತ್ತೆ, ಕ್ಲಾಕ್ ವೈಸ್ ಸಾರಿ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಕಾಣುತ್ತೆ. ಇವನಿಗೆ ಕ್ಲಾಕ್ ವೈಸ್ ಕರೆಂಟ್ ಕಾಣುತ್ತೆ. ಕ್ಲಾಕ್ ವೈಸ್ ಇವನಿಗೆ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಕಾಣುತ್ತೆ. ನಥಿಂಗ್ ಬಟ್ ನಾರ್ತ್ ಪೋಲ್ ಕಾಣುತ್ತೆ. ಸಿಂಪಲ್. ಸೊ ಇದು ಲಾಜಿಕ್. ಸೊ ಇಲ್ಲಿ ಬಂದ್ರೆ ನೋಡ್ರಿ, ಮೂವಿಂಗ್ ಟುವರ್ಡ್ಸ್ ಮೂವಿಂಗ್ ಅವೇನೋ ಫಸ್ಟ್ ಡಿಸೈಡ್ ಮಾಡಿ ಯಾವ ಪ್ಲೇನ್ ಅಲ್ಲಿ ಇದೆ ನೋಡ್ಕೊಳ್ಳಿ, ಯಾವ ತರ ನಾರ್ತ್ ಪೋಲ್ ಸೌತ್ ಪೋಲ್ ಎಲ್ಲಿದೆ ನೋಡ್ಕೊಳ್ಳಿ. ಈಗ ನೋಡ್ರಿ, ಅಬ್ಸರ್ವರ್ ಕಡೆ ಕರೆಂಟ್ ಮೇಲೆ ಹೋಗ್ತಿದೆ, ಈ ಕಡೆ ಕೆಳಗಡೆ ಬರ್ತಿದ್ಯಾ. ಹಾಗಾದ್ರೆ ಇಲ್ಲಿ ನಾವು ಮ್ಯಾಗ್ನೆಟ್ ಅನ್ನ ಯಾವ ತರ ಬರ್ಕೊಳ್ಳೋಣ, ನೀವು ರೈಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡಿದರೆ ಈ ಸೈಡ್ ಅಪ್ವರ್ಡ್ ಹೋಗ್ತದೆ, ಆ ಸೈಡ್ ಡೌನ್ವರ್ಡ್ ಹೋಗ್ತಿದೆ ಅಂತಂದ್ರೆ ಈ ಸೈಡ್ ಅಪ್ ಇದೆ ಅಲ್ವಾ. ಹಾಗಾಗಿ ನೀವು ರೈಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿದ್ರೆ ತಮ್ಮ ಲೆಫ್ಟ್ ತೋರಿಸುತ್ತೆ ನೋಡಿ. ಲೆಫ್ಟ್ ತೋರಿಸ್ತಿದೆ ಅಂದ್ರೆ ಇಟ್ ಶುಡ್ ಬಿ ನಾರ್ತ್ ಪೋಲ್, ದಿಸ್ ಶುಡ್ ಬಿ ಸೌತ್ ಪೋಲ್. ಈ ಸೈಡು ಸೌತ್ ಪೋಲ್ ತರ ಬಿಹೇವ್ ಮಾಡುತ್ತೆ, ಈ ಸೈಡು ನಾರ್ತ್ ಪೋಲ್ ತರ ಬಿಹೇವ್ ಮಾಡುತ್ತೆ. ಹೌದಾ? ಸೊ ದಿಸ್ ದ ಸಿಚುಯೇಷನ್. ಈಗ ಟ್ಯಾಪ್ ಕೀ ಜಸ್ಟ್ ಕ್ಲೋಸ್ಡ್ ಅಂತ ಕೊಟ್ಟು ನೋಡಿ. ಇಸ್ ದ ಮೀನಿಂಗ್ ಆಫ್ ಟ್ಯಾಪ್ ಕೀ ಜಸ್ಟ್ ಕ್ಲೋಸ್, ನಥಿಂಗ್ ಬಟ್ ಆನ್ ಸಿಚುಯೇಷನ್. ಆನ್ ಅಂದ್ರೆ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್. ಹೌದಾ? ಮೂವಿಂಗ್ ಟುವರ್ಡ್ಸ್ ಇದ್ದಾಗ ನಿಮಗೆ ಇಲ್ಲೂ ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ಇಮ್ಯಾಜಿನ್ ಮಾಡಿ. ಯಾಕೆಂದ್ರೆ ಇದು ಮ್ಯಾಗ್ನೆಟ್, ಇದು ಮ್ಯಾಗ್ನೆಟ್. ಓಕೆ. ಸೊ ಹಾಗಾದ್ರೆ ಹತ್ರ ಬರ್ತಿದೆ ಅಂದ್ರೆ ತಕ್ಷಣ ಗೊತ್ತಾಗುತ್ತೆ ನನಗೆ ಯಾವ ಪೋಲ್ ತರ ಆಕ್ಟ್ ಮಾಡಬೇಕು. ದಿಸ್ ಶುಡ್ ಆಕ್ಟ್ ಲೈಕ್ ಸೌತ್ ಪೋಲ್, ದಿಸ್ ಶುಡ್ ಆಕ್ಟ್ ಲೈಕ್ ಎ ನಾರ್ತ್ ಪೋಲ್. ಹಾಗಾದ್ರೆ ಈ ಅಬ್ಸರ್ವರ್ ಈ ಕಡೆ ನಿಂತ್ಕೊಂಡ್ರೆ ಇವನಿಗೆ ಕ್ಲಾಕ್ ವೈಸ್ ಕಾಣುತ್ತೆ, ಆಂಟಿ ಕ್ಲಾಕ್ ಕಾಣುತ್ತೆ. ಸೌತ್ ಅಂದ್ರೆ ಕ್ಲಾಕ್ ವೈಸ್, ಈ ಕಡೆ ನಿಂತ್ಕೊಂಡ್ರೆ ಅಬ್ಸರ್ವರ್ ಆಂಟಿ ಕ್ಲಾಕ್ ವೈಸ್. ನೀವು ಹೆಂಗ್ ತಗೊಂಡ್ರು ಆಂಟಿ ಕ್ಲಾಕ್ ವೈಸ್, ಈ ಕಡೆ ಕ್ಲಾಕ್ ವೈಸ್ ಸೇಮ್ ಸಿಚುಯೇಷನ್ ಬರುತ್ತೆ. ಹಾಗಾದ್ರೆ ಈ ಕಡೆ ನಿಂತ್ಕೊಂಡ್ರೆ ನನಗೆ ಆಂಟಿ ಕ್ಲಾಕ್ ವೈಸ್ ತಗೊಳ್ಳಿ. ಅಲ್ಲಿಗೆ ಏನಾಗುತ್ತೆ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಎಲ್ಲಿಂದ ಬರಬೇಕು, ಝೆಡ್ ಮುಂದೆ ಇದೆ ನೋಡ್ರಿ. ಝೆಡ್ ಈಸ್ ಇನ್ ಫ್ರಂಟ್ ಆಫ್ ದ ಅಬ್ಸರ್ವರ್, ಎಕ್ಸ್ ಹಿಂದ್ಗಡೆ ಇದೆ, ವೈ ಮೇಲಿದೆ. ಹಾಗಾದ್ರೆ ಎಕ್ಸ್ ಟು ವೈ ಟು ಝೆಡ್ ಬರುತ್ತಾ. ಈ ಕಡೆ ನಿಂತ್ಕೊಂಡವನಿಗೆ ಕ್ಲಾಕ್ ವೈಸ್ ಅಂತ ಅಂದ್ರೆ ಯಾವ ಕಡೆ ಬರುತ್ತೆ ನೋಡ್ರಿ, ಸೌತ್ ಪೋಲ್ ಕ್ಲಾಕ್ ವೈಸ್. ಎಕ್ಸ್ ಇಂದ ಅಬ್ಸರ್ವರ್ ಕಡೆ ಕೆಳಗಡೆ ಬರ್ಬೇಕಲ್ವಾ. ಹಾಗಾದ್ರೆ ಹಿಂದ್ಗಡೆ ಅಬ್ಸರ್ವರ್ ಇಂದ ಹಿಂದ್ಗಡೆ ಮೇಲೆ ಹೋಗುತ್ತೆ, ಹೀಗ್ ಬರುತ್ತೆ. ಅಬ್ಸರ್ವರ್ ಕಡೆ ಡೌನ್ ಬರ್ಬೇಕು ಅಂದ್ರೆ ಇವನಿಗೆ ಫಾರ್ ದಿಸ್ ಅಬ್ಸರ್ವರ್. ಆಮೇಲೆ ಹಾಗಾದ್ರೆ ಎಕ್ಸ್ ಕಡೆಯಿಂದ ಹೊರಟು ಹಿಂದ್ಗಡೆಯಿಂದ ಹೊರಟು ವೈ ಕಡೆ ಮೇಲೆ ಹೋಗಿ ಝೆಡ್ ಕಡೆ ಬರುವಾಗ ಫ್ರಂಟ್ ಅಲ್ಲಿ ಏನ್ ಮಾಡ್ಬೇಕು, ಡೌನ್ ಬರ್ಬೇಕು. ಫ್ರಮ್ ಎಕ್ಸ್ ಟು ವೈ ಟು ಝೆಡ್ ಅಲಾಂಗ್ ಎಕ್ಸ್ ವೈ ಝೆಡ್. ಹಾಗಾದ್ರೆ 24th ಕ್ವಶನ್ಗೆ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೀವು ಯಾವ ಕಡೆ ನಿಂತ್ಕೊಂಡು ಇವನ್ ಕಡೆ ಏನ್ ಬರ್ಬೇಕು, ಆಂಟಿ ಕ್ಲಾಕ್ ವೈಸ್ ಕಾಣಿಸ್ತಿದೆ ಅಂದ್ರೆ ಎಕ್ಸ್ ವೈ ಝೆಡ್ ಕಾಣಿಸ್ಬೇಕು, ನಾರ್ತ್ ಪೋಲ್. ಓಕೆ. ಸೊ ಹಾಗಾದ್ರೆ ಅಲಾಂಗ್ ಎಕ್ಸ್ ವೈ ಝೆಡ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 25. ಅಕಾರ್ಡಿಂಗ್ ಟು ಲೆನ್ಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಲೆನ್ಸ್ ಲಾ ಪ್ರಕಾರ ಲೆನ್ಸ್ ಲಾ ಏನ್ ಹೇಳುತ್ತೆ, ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಸ್ ಸಚ್ ದಟ್ ಇಟ್ ಆಲ್ವೇಸ್ ಆಪೋಸ್ ಅಂತ ಹೇಳುತ್ತೆ. ಹಾಗಾದ್ರೆ ಯಾವ್ದಿದೆ ನೋಡ್ರಿ, ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಾಯಿಲ್ ಅಂಡ್ ದ ಮ್ಯಾಗ್ನೆಟ್ ಪ್ರೊಡ್ಯೂಸಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇದೇ ಕರೆಕ್ಟ್ ಆಪ್ಷನ್. ಬಟ್ ಆಕ್ಚುಲಿ ಡೈರೆಕ್ಷನ್ ಅಂತ ಹೇಳ್ಬೇಕಾಗಿತ್ತು, ಇದು ಫ್ಯಾರಡೇಸ್ ಲಾ. ಇಲ್ಲಿ ಪ್ರಾಬ್ಲಮ್ ಇಲ್ಲ, ಇದು ಕರೆಕ್ಟ್ ಆಪ್ಷನ್. ಯಾವಾಗ ವೆನೆವರ್ ದೇರ್ ಇಸ್ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಅಂಡ್ ದ ಮ್ಯಾಗ್ನೆಟ್ ಪ್ರೊಡ್ಯೂಸಸ್ ಚೇಂಜ್ ಇನ್ ಫ್ಲಕ್ಸ್ ಅಂಡ್ ದಟ್ ಚೇಂಜ್ ಇನ್ ಫ್ಲಕ್ಸ್ ಪ್ರೊಡ್ಯೂಸಸ್ ಚೇಂಜ್ ಇನ್ ಫ್ಲಕ್ಸ್, ಚೇಂಜ್ ಇನ್ ಫೀಲ್ಡ್ ಆರ್ ಚೇಂಜ್ ಇನ್ ಫ್ಲಕ್ಸ್ ಗಿವ್ಸ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಹೇಳ್ತಾರೆ, ಮೈನಸ್ ಡಿ ಫೈ ಬೈ ಡಿ ಟಿ. ಸೊ ಮೈನಸ್ ಬರಲ್ಲ ಇಲ್ಲಿ, ಜಸ್ಟ್ ಡಿ ಫೈ ಬೈ ಡಿ ಟಿ ಅಂತ ಅಷ್ಟೇ. ಓಕೆ. ಸೊ 25th ಹಾಗಾದ್ರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 26. ಸೋಲೋನಾಯ್ಡ್ ಈಸ್ ದೇರ್ ಕನೆಕ್ಟೆಡ್ ಟು ಬ್ಯಾಟ್ರಿ ಸೊ ದಟ್ ಸ್ಟಡಿ ಕರೆಂಟ್ ಫ್ಲೋಸ್ ಥ್ರೂ ಇಟ್. ಒಂದು ಸೋಲೋನಾಯ್ಡ್ ಇದೆ, ಸ್ಟಡಿ ಕರೆಂಟ್ ಫ್ಲೋ ಆಗ್ತಿದೆ. ಸೊ ಲೆಟ್ ಮಿ ರೈಟ್ ಲೈಕ್ ದಿಸ್. ದರ್ ಇಸ್ ಎ ಸೋಲೋನಾಯ್ಡ್, ಇಲ್ಲಿ ಟೋನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ಹೈಯೆಸ್ಟ್ ಕರೆಂಟ್ ಹೋಗ್ತಿದೆ ಈ ತರ. ನೆಕ್ಸ್ಟ್ ಏನಾಗುತ್ತೆ, ಅನ್ ಐರನ್ ಕೋರ್ ಈಸ್ ಇನ್ಸರ್ಟೆಡ್ ಇನ್ ಟು ದ ಸೊಲೋನಾಯ್ಡ್. ಹಾಗಾದ್ರೆ ಇದ್ರ ಮಧ್ಯದಲ್ಲಿ ಏನ್ ಮಾಡ್ಬಿಡ್ತೀನಿ, ಐರನ್ ಕೋರ್ ಅನ್ನ ಇನ್ಸರ್ಟ್ ಮಾಡ್ಬಿಡ್ತೀನಿ. ಓಕೆ. ಇಲ್ಲೇನಿತ್ತು ಮುಂಚೆ, ಇಲ್ಲೇನಿತ್ತು ಮೀಡಿಯಂ ಅಲ್ಲಿ ಏರ್ ಕೋರ್ಡ್ ಸೋಲೋನಾಯ್ಡ್ ಇತ್ತು. ಅದರರ್ಥ ಏನಿರ್ಲಿಲ್ಲ, ಏರ್ ಕೋರ್ಡ್ ಸೋಲೋನಾಯ್ಡ್ ಇತ್ತು, ಏರ್ ಇತ್ತು. ಇವಾಗ ಏನ್ ಮಾಡ್ತೀನಿ, ಈ ರೀಜನ್ ಅಲ್ಲಿ ಒಂದು ಐರನ್ ಅನ್ನ ಇನ್ಸರ್ಟ್ ಮಾಡ್ಬಿಡ್ತೀನಿ. ಐ ಆಮ್ ಗೋಯಿಂಗ್ ಟು ಇನ್ಸರ್ಟ್ ಐರನ್. ನೌ ದಿಸ್ ಇಸ್ ದ ಕೋರ್ ಕಂಟೈನ್ಸ್ ಐರನ್. ಆದ್ರೆ ದಿಸ್ ಹ್ಯಾಸ್ ಐರನ್ ಕೋರ್ಡ್ ಸೋಲೋನಾಯ್ಡ್. ನಾವು ಹಾಗಿದ್ರೆ ಕರೆಂಟ್ ಅಂತ ಕೇಳಿದಾನೆ. ಕರೆಂಟ್ ಅಂದ್ರೆ ಮುಂಚೆ ಎಷ್ಟಿತ್ತು ಕರೆಂಟ್, ಎಷ್ಟೋ ಇತ್ತು. ಇವಾಗ ಕರೆಂಟ್ ಏನಾಗುತ್ತೆ ಐರನ್ ಕೋರ್ ಇನ್ಸರ್ಟ್ ಮಾಡಿದಾಗ. ನೋಡ್ರಿ, ಯಾವಾಗ ಐರನ್ ಕೋರ್ ನ ಇನ್ಸರ್ಟ್ ಮಾಡ್ತಾರೋ ಏನ್ ಚೇಂಜಸ್ ಆಗುತ್ತೆ ನಮಗೆ ಗೊತ್ತಿರಬೇಕು. ಎಲ್ ಫಾರ್ಮುಲಾ ಏನು, ಎಲ್ಫ್ ಅಂದ್ರೇನು, ಸೆಲ್ಫ್ ಇಂಡಕ್ಟೆನ್ಸ್. ಸೊ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಇಂಟು ಎಲ್ ಇತ್ತು. ಯಾವಾಗ ಐರನ್ ಕೋರ್ ನ ಇನ್ಸರ್ಟ್ ಮಾಡ್ತಿರೋ ಅವಾಗ ಏನಾಗುತ್ತೆ, ಮ್ಯೂ ಆರ್ ಟೈಮ್ಸ್ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಎಲ್ ಆಯ್ತು.
ಅಂದ್ರೆ ಏನು, ಎಲ್ ವ್ಯಾಲ್ಯೂ ಜಾಸ್ತಿ ಆಯ್ತು ಸರ್. ಎಲ್ ವ್ಯಾಲ್ಯೂ ಜಾಸ್ತಿ ಆದರೆ ಕರೆಂಟ್ಗೆ ಏನಾಗುತ್ತೆ ಅಂದ್ರೆ ನೋಡಿ, ಇಂಡಕ್ಟೆನ್ಸ್ ಜಾಸ್ತಿ ಆದಾಗ ಅದು ಜಾಸ್ತಿ ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸಡನ್ ಆಗಿ ಕರೆಂಟ್ ರೈಸ್ ಆಗಕ್ ಬಿಡಲ್ಲ. ಅವಾಗ ಏನಾಗುತ್ತೆ, ಇರೋ ಕರೆಂಟು ಯಾವ ಐರನ್ ಕೋರ್ನ ಇನ್ಸರ್ಟ್ ಮಾಡ್ತಿರೋ ಇರೋ ಕರೆಂಟ್ ಏನಾಗಬೇಕು, ಕಡಿಮೆ ಆಗಬೇಕು. ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಇಂಡಕ್ಟೆನ್ಸ್. ಯಾಕಂದ್ರೆ ಜಾಸ್ತಿ ಅಪೋಸ್ ಮಾಡಕ್ ಟ್ರೈ ಮಾಡುತ್ತೆ ಅಷ್ಟೇ. ಓಕೆ, ದಟ್ ಡಿಕ್ರೀಸಸ್ ದ ಕರೆಂಟ್ ಅಂತ. ಸೊ ಆಪ್ಷನ್ ಯಾವ್ದು ಹಾಗಾದ್ರೆ 26ಗೆ ಬಿ ಇಸ್ ದ ಕರೆಕ್ಟ್. ಇಲ್ಲಿ ನಾವು ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಯು ಮಸ್ಟ್ ನೋ ಸೆಲ್ಫ್ ಇಂಡಕ್ಟೆನ್ಸ್ ಇನ್ಕ್ರೀಸಸ್ ಅಂತ ಬರೀಬೇಕು, ದಟ್ ಆಪೋಸಸ್ ದ ಮೈನ್ ಕರೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 27. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ. ಇದರಲ್ಲಿ ಯಾವ್ದು ತಪ್ಪಿದೆ ಹುಡುಕ್ಬೇಕು. ಫಸ್ಟ್ ಆಪ್ಷನ್ ನೋಡೋಣ. ವೆನ್ ಎವರ್ ದ ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸರ್ಕ್ಯೂಟ್ ಚೇಂಜಸ್, ಎನ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಸರ್ಕ್ಯೂಟ್. ಎಸ್, ದಿಸ್ ಈಸ್ ಕರೆಕ್ಟ್. ನೆಕ್ಸ್ಟ್, an EMF induces as long as, induced EMF lasts as long as there is a change in magnetic flux continues ಅಂತೆ. ಹೌದು, ಕರೆಕ್ಟ್. ಅಂದ್ರೆ ಎಲ್ಲಿ ತನಕ ನೀವು ಫ್ಲಕ್ಸ್ ಅನ್ನ ಚೇಂಜ್ ಮಾಡ್ತಿರೋ ಅಲ್ಲಿ ತನಕ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಾನೆ ಇರುತ್ತೆ. ಸೊ ಇಟ್ ಲಾಸ್ ಆಸ್ ಲಾಂಗ್ ಆಸ್, ಎಲ್ಲಿ ತನಕ d∅dt ಇರುತ್ತೋ ಅಲ್ಲಿ ತನಕ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಾನೆ ಇರುತ್ತೆ ಅಂತ. ಅದು ಕರೆಕ್ಟು ಅಕಾರ್ಡಿಂಗ್ ಟು ಫ್ಯಾರಡೆ. ನೆಕ್ಸ್ಟ್, ಸಿ ಆಪ್ಷನ್ ನೋಡೋಣ. Direction of induced EMF is given by Lenz law. Yes, this is also correct, absolutely correct. ಲಾಸ್ಟ್ ಒನ್ನೇ ತಪ್ಪಿರೋದು. ಲೆನ್ಸ್ ಲಾ ಇಸ್ ಕಾನ್ಸಿಕ್ವೇಷನ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತೆ. ನೋ 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 ನೋ, ಇಟ್ ಈಸ್ ನಾಟ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಇಟ್ ಈಸ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹಾಗಾದ್ರೆ ತಪ್ಪಿರೋದಿದೆ. ಸೊ ಇದೇ ನಮ್ಮ ಆಪ್ಷನ್ ಡಿ. ಹಾಗಾದ್ರೆ ಯಾವ್ದನ್ನ ಮಾರ್ಕ್ ಮಾಡ್ಬೇಕು ನೀವು, ತಪ್ಪಿರೋ ಅಂತದನ್ನ ಮಾರ್ಕ್ ಮಾಡ್ಬೇಕು ಇಲ್ಲಿ. ಡಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್, ದಟ್ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ question number 28. There is a uniform magnetic field directed perpendicular and into the plane of the paper ಅಂತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದು ಬೋರ್ಡ್ ಒಳಗಡೆ ಇದೆ. ಈ ತರ ಯೂನಿಫಾರ್ಮ್ ಇದೆಯಾ ಮ್ಯಾಗ್ನೆಟಿಕ್ ಫೀಲ್ಡ್? Yes, this is the magnetic field directed into the plane of the paper. Next, an irregular shaped conducting loop. Irregular shaped conducting loop ಪೂರ್ತಿ ಹೋದಣ. irregular shaped conducting loop, irregular shaped loop, conducting loop slowly changing into circular loop in the plane of the paper ಅಂತ. ಓಕೆ, ಇಲ್ಲೇನಾಗುತ್ತೆ ನೋಡ್ರಿ, ಇಲ್ಲೊಂದು ಇರ್ರೆಗ್ಯುಲರ್ ಶೇಪ್ಡ್ ಕಂಡಕ್ಟಿಂಗ್ ಲೂಪ್ ಇದೆಯಂತೆ. ಇದು ಹೋಗ್ತಾ ಹೋಗ್ತಾ ಏನಾಗುತ್ತಂತೆ, ಇದು ಸಿಚುಯೇಷನ್ 1. ಸಿಚುಯೇಷನ್ 2 ನೋಡಿದ್ರೆ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಟ್ ಲೂಪ್ ಹ್ಯಾಸ್ ಕನ್ವರ್ಟೆಡ್ ಇನ್ ಟು ಸರ್ಕ್ಯುಲರ್ ಲೂಪ್ ಅಂತ. ಹೌದಾ? ಸೊ ಸರ್ಕ್ಯುಲರ್ ಲೂಪ್ ಆಗಿ ಕನ್ವರ್ಟ್ ಆಯ್ತಂತೆ ಸಿಚುಯೇಷನ್ 2 ನಲ್ಲಿ. ಹಾಗಿದ್ರೆ ದೆನ್ ದ ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಲೂಪ್ ಇನ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹಾಗಾದ್ರೆ ಇದ್ರಲ್ಲಿ ಏನ್ ಕೇಳೋನೆ, ಕರೆಂಟಿನ ಡೈರೆಕ್ಷನ್ ಕೇಳೋಣ ನೋಡ್ರಿ. ನೋ ಕರೆಂಟ್ ಈಸ್ ಇಂಡ್ಯೂಸ್ಡ್, ಎ ಸಿ ಇಸ್ ಇಂಡ್ಯೂಸ್ಡ್, ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಅಂತ. ವೆರಿ ಸಿಂಪಲ್. ಈಗ ನೋಡ್ರಿ, ಇದನ್ನ ಯಾವ ತರ ತಗೊಳ್ಬೇಕಂದ್ರೆ, ಇಲ್ಲಿ ವೇರಿಯಬಲ್ ಯಾವುದು, ವೆರಿ ಇಂಪಾರ್ಟೆಂಟ್. Who is the variable? Area is the variable. Okay, now according to the formula, induced EMF, induced current d by dt of NAB cos theta na, ಅಲ್ಲಿ E is equal to minus NB cos theta into dA by dt. ಹಾಗಾದ್ರೆ ಇಲ್ಲಿ ರೆಸ್ಟ್ ಆಫ್ ದ ಕ್ವಾಂಟಿಟೀಸ್ ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ ಏನಂತ ತಗೊಳ್ಬೇಕು, ಅಕಾರ್ಡಿಂಗ್ ಟು ಲೆನ್ಸ್ ಲಾ. ಸೊ ಈ ಪ್ರಪೋರ್ಷನಲ್ ಟು dA by dt. ಕರೆಕ್ಟಾ? ಇಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ಏರಿಯಾ ಏನಾಗಿದೆ, ಚೇಂಜ್ ಆಗಿದೆ. ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ನೋಡ್ಕೊಳ್ಬೇಕು. ನೋಡ್ರಿ, ಇಲ್ಲಿ ಏರಿಯಾ ಜಾಸ್ತಿ ಆಗಿದೆ. ಏರಿಯಾ ಜಾಸ್ತಿ ಆದಾಗ ಫ್ಲಕ್ಸ್ ಏನಾಗುತ್ತೆ, ಬಿಕಾಸ್ ಫ್ಲಕ್ಸ್ ಡಿಪೆಂಡ್ಸ್ ಆನ್ ಏರಿಯಾ, ರೈಟ್? BA cos theta. So when area increases, flux linked with the coil increases. ಹೌದು ನೋಡ್ರಿ, ಇಲ್ಲಿ ಎರಡೇ ಫ್ಲಕ್ಸ್ ಇದೆಯಾ ಇದ್ರ ಮೂಲಕ. ಇಲ್ಲಿ ನೋಡ್ರಿ 5 ಫ್ಲಕ್ಸ್ ಇದೆ ಇದ್ರ ಮೂಲಕ, ಅಥವಾ 4 ಇದೆ. ಅಂದ್ರೆ ಏರಿಯಾ ಜಾಸ್ತಿ ಆದಷ್ಟು ಫ್ಲಕ್ಸ್ ಥ್ರೂ ದ ಲೂಪ್ ಇನ್ಕ್ರೀಸಸ್. ಹಾಗಾದ್ರೆ ಯಾವಾಗ ಏರಿಯಾ ಜಾಸ್ತಿ ಆಗುತ್ತೋ ಇಂಡೈರೆಕ್ಟ್ಲಿ ಇ ಎಮ್ ಎಫ್ ಇನ್ಕ್ರೀಸಸ್. ಸೊ ಯಾವಾಗ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೋ, ಏರಿಯಾ ಇನ್ಕ್ರೀಸ್ ಆದ್ರೆ ಫ್ಲಕ್ಸ್ ಜಾಸ್ತಿ ಆಗುತ್ತೋ. ಓಕೆ, ಒಂದ್ ಕೆಲಸ ಮಾಡಿ, ಇದನ್ನ ಈ ತರ ತಗೊಳ್ಳುವ. ಇದು ಬೇಡ ನಮ್ಗೆ, ಇಷ್ಟು ತಗೊಳ್ಳೋಣ. ಏನು, ಫ್ಲಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ವೆನ್ ಏರಿಯಾ ಇನ್ಕ್ರೀಸಸ್, ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಇನ್ಕ್ರೀಸಸ್. ಇಟ್ಸ್ ಲೈಕ್ ಹೆಂಗೆ, ಇಟ್ಸ್ ಲೈಕ್ ಮೂವಿಂಗ್ ಟುವರ್ಡ್ಸ್ ಆರ್ ಮೂವಿಂಗ್ ಅವೇ. ಎಸ್, ಇಟ್ಸ್ ಲೈಕ್ ಮೂವಿಂಗ್ ಟುವರ್ಡ್ಸ್. ಬಟ್ ಯಾವ ಪೋಲು ನೋಡ್ರಿ, ಏರಿಯಾ ಇನ್ಕ್ರೀಸ್ ಆಗಿದೆ ಅಂದ್ರೆ ಫ್ಲಕ್ಸ್ ಇನ್ಕ್ರೀಸ್ ಆಗಿದೆ, ಫ್ಲಕ್ಸ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಮೂವಿಂಗ್ ಟುವರ್ಡ್ಸ್ ಲೆಕ್ಕದಲ್ಲಿ ಬರುತ್ತಾ. ಸೊ ಬಟ್ ಇಲ್ಲಿ ಯಾವ ಪೋಲು ಯಾವ ಕಡೆ ಮೂವ್ ಆಗ್ತಿದೆ ಅಂತ ತಗೊಳ್ಬೇಕು. ಸೊ ಫಾರ್ ದಟ್ ಎರಡು ರೀತಿನ ತಗೊಳ್ಬಹುದು. ಇದನ್ನ ಈ ಪ್ಲೇನ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಈಗ ಇದು ಇಂಟು ದ ಪ್ಲೇನ್ ಇದೆಯಾ, ಕಾಯಿಲ್ ಆನ್ ದ ಪ್ಲೇನ್ ಇದೆಯಾ, ಈ ತರ ತಗೊಳ್ಳಿ. ಈಗ ಇಂಟು ದ ಪ್ಲೇನ್ ಅಂದ್ರೆ
ಇಟ್ಸ್ ಲೈಕ್ ನಾರ್ತ್ ಪೋಲ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್. ಹೌದಾ, ಇನ್ ಟು ದ ಪ್ಲೇನ್ ಇದೆ ಅಂದ್ರೆ ಬೋರ್ಡ್ ಒಳಗಡೆ ಹೋಗ್ತಿದೆ, ಕಾಯಿಲ್ ಆನ್ ದ ಪ್ಲೇನ್ ಇದೆ. ನೀವು ಸೈಡ್ ಇಂದ ನೋಡಿದ್ರೆ ಈ ಸೈಡ್ ಇಂದ ಏನಾಗ್ತದೆ, ಇಟ್ಸ್ ಲುಕ್ಸ್ ಲೈಕ್ ಫೀಲ್ಡ್ ಲೈನ್ಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್, ಅಂದ್ರೆ ನಾರ್ತ್ ಪೋಲ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್. ಅವಾಗ ಏನಾಗುತ್ತೆ, ಇದು ಕಾಯಿಲ್ ಯಾವ ಪೋಲ್ ತರ ಆಕ್ಟ್ ಮಾಡಬೇಕು, ಇಟ್ ಶುಡ್ ಆಕ್ಟ್ ಲೈಕ್ ಎ ನಾರ್ತ್ ಪೋಲ್. ಬೇಕಾದ್ರೆ ಹಿಂಗ್ ತಗೊಳ್ಳಿ, ನಾರ್ತ್ ಪೋಲ್ ಅಂಡ್ ದಿಸ್ ಈಸ್ ಸೌತ್ ಪೋಲ್. ಅಬ್ಸರ್ವರ್ ಇಲ್ಲಿದ್ದಾನೆ, ಈಸ್ ಅಬ್ಸರ್ವಿಂಗ್. ಸೊ ಹಾಗಾದ್ರೆ ಇದು ನಾರ್ತ್ ಪೋಲ್ ತರ ಆಕ್ಟ್ ಮಾಡ್ಬೇಕಂದ್ರೆ ಇವನಿಗೆ ಯಾವ ತರ ಕಾಣಬೇಕು, ಇಟ್ ಶುಡ್ ಲುಕ್ಸ್ ಲೈಕ್ ಆಂಟಿ ಕ್ಲಾಕ್ ವೈಸ್. ಯಾಕೆಂದ್ರೆ ಇವನಿಗೆ ಆಂಟಿ ಕ್ಲಾಕ್ ವೈಸ್ ಕಾಣುತ್ತೆ, ಅಬ್ಸರ್ವರ್ ಇಲ್ಲಿದ್ದಾನೆ. ಅಥವಾ ಇನ್ನೊಂದು ರೀತಿ ತಗೊಳ್ಬಹುದು, ಹೇಗೆ ಅಂದ್ರೆ ಇನ್ ದ ಸೇಮ್ ಪ್ಲೇನ್ ಮಾಡ್ಬೇಕಂದ್ರೆ ರೈಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡಬೇಕು. ರೈಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತಂದ್ರೆ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಬೋರ್ಡ್ ಒಳಗಡೆ ಇದೆಯಾ, ಯೂಸ್ ದ ರೈಟ್ ಹ್ಯಾಂಡ್ ರೂಲ್. ಸೊ ಥಂಬನ್ನ ಒಳಗಡೆ ಕಳಿಸಿದ್ರೆ ಬೋರ್ಡ್ ಒಳಗಡೆ, ಅವಾಗ ಕರ್ಲ್ಡ್ ಫಿಂಗರ್ಸ್ ಯಾವ ಡೈರೆಕ್ಷನ್ ತೋರಿಸುತ್ತೆ, ಕ್ಲಾಕ್ ವೈಸ್ ತೋರಿಸುತ್ತಾ, ಸಾರಿ ಹೌದು ಕ್ಲಾಕ್ ವೈಸ್ ತೋರಿಸುತ್ತಾ. ಸೊ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಈ ಕ್ಲಾಕ್ ವೈಸ್ ಏನಾಗಬೇಕು, ಶುಡ್ ಆಕ್ಟ್ ಲೈಕ್ ಅಪ್ವರ್ಡ್. ಸೊ ಸಪೋರ್ಟ್ ಮಾಡ್ತಿರಲ್ಲ, ಅಪೋಸ್ ಮಾಡುತ್ತೆ. ಬಿಕಾಸ್ ಇನ್ಕ್ರೀಸಿಂಗ್ ಅಂದ್ರೆ ದೂರ ತಳ್ಳಕ್ ಟ್ರೈ ಮಾಡಬೇಕು. ಅವಾಗ ಏನಾಗುತ್ತೆ, ಈ ಡೈರೆಕ್ಷನ್ ಉಲ್ಟಾ ಆಗ್ಬೇಕು. ಉಲ್ಟಾ ಆಗ್ಬೇಕಂತ ಅಂದ್ರೆ ಕ್ಲಾಕ್ ವೈಸ್ ಬರಬೇಕು. ಇದು ಇಂಡ್ಯೂಸ್ಡ್ ಕರೆಂಟ್ ನ ಡೈರೆಕ್ಷನ್, ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್. ಸೊ ಹಾಗೆ ನೀವು ಯಾವ ತರ ಬೇಕಾದ್ರೂ ಅನ್ಕೊಳ್ಳಿ. ಸೊ ಆಪ್ಷನ್ ಯಾವುದು ಹಾಗಾದ್ರೆ, ಕ್ವಶನ್ ನಂಬರ್ 28ಗೆ ಎ ಇಸ್ ದ ಕರೆಕ್ಟ್. ಕರೆಂಟ್ ಇಂಡ್ಯೂಸ್ಡ್ ಇನ್ ದ ಲೂಪ್ ಇನ್ ದ anti-clockwise direction. So A is the correct option. ಇದ್ಯಾವುದು ಬರಲ್ಲ. Next question number 29. In a given figure, current is from A to B in a straight wire decreasing ಅಂತೆ. ಇಲ್ಲಿ ಕರೆಂಟ್ ಡಿಕ್ರೀಸಿಂಗ್ ಅಂದ್ರೆ ಇಟ್ಸ್ ಲೈಕ್ ಮೂವಿಂಗ್ ಅವೇ. ಕರೆಂಟ್ ಡಿಕ್ರೀಸ್ ಆದ್ರೆ ಫ್ಲಕ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಫ್ಲಕ್ಸ್ ಡಿಕ್ರೀಸ್ ಆಗ್ತಿದೆ, ಈಕ್ವಲೆಂಟ್ ಟು ಮೂವಿಂಗ್ ಅವೇ, ರೈಟ್. ಹಾಗಿದ್ರೆ ಕ್ವಶನ್ ಏನ್ ಕೇಳ್ತಾರೆ, ದೆನ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ಲೂಪ್ ಅಂತ ಕೇಳ್ತಾರೆ. ಇಲ್ಲೂ ಅಷ್ಟೇ ನಾವು ಮ್ಯಾಗ್ನೆಟ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಓಕೆ, ನಾವು ಇಲ್ಲಿ ಕರೆಂಟ್ ಹೋಗ್ತಿದ್ಯಾ ವೈರಲ್ಲಿ. ಓಕೆ, ದೇರ್ ಇಸ್ ಎ ಕರೆಂಟ್ ಇನ್ ದ ವೈರ್. ಇದು ತಗೊಳ್ಳೋಣ ಫಸ್ಟ್. ಇದೇ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅವನು ಲೂಪ್ ಅಲ್ಲಿ ಇಟ್ಟಿದ್ದಾನೆ, ಅಬೋವ್ ದ ವೈರ್. ಹಾಗಾದ್ರೆ ಇಲ್ಲಿ ಇಟ್ಟಿದ್ದಾನೆ. ಇಲ್ಲಿ ನೀವು ರೈಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡಿದ್ರೆ, ಇಫ್ ಯು ಹೋಲ್ಡ್ ಕಂಡಕ್ಟರ್ ಇನ್ ಅ ರೈಟ್ ಹ್ಯಾಂಡ್ ಲೈಕ್ ದಿಸ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಥಂಬು, ಹಾಗಾದ್ರೆ ಥಂಬ್ ಈ ತರ ಬರುತ್ತಾ, ರಿಮೈನಿಂಗ್ ಫಿಂಗರ್ಸ್ ಯಾವ ತರ ತೋರಿಸುತ್ತೆ, ಇಟ್ ಶೋಸ್ ಲೈಕ್ ದಿಸ್. ಹಾಗಾದ್ರೆ ಅಬೋವ್ ದ ವೈರ್ ಟ್ಯಾಂಜೆಂಟ್ ಹೇಳ್ಕೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ಗೆ ಯಾವ ಕಡೆ ಬರುತ್ತೆ, ಅಬೋವ್ ದ ವೈರ್ ಟುವರ್ಡ್ಸ್ ದ ಅಬ್ಸರ್ವರ್ ಬರುತ್ತಾ, ದಟ್ಸ್ ಇಟ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಬೌವ್ ದಿಸ್ ಒನ್. ಸೊ ಇಲ್ಲಿ ಏನ್ ಮಾಡಿದಾನೆ, ಈ ಜಾಗದಲ್ಲಿ ಲೂಪ್ ಅನ್ನ ಪ್ಲೇಸ್ ಮಾಡಿದಾನೆ. ಈಗ ಕರೆಂಟ್ ಡಿಕ್ರೀಸ್ ಆಗ್ತಿದೆ ಅಂತ ಅಂದ್ರೆ ಫ್ಲಕ್ಸ್ ಡಿಕ್ರೀಸ್ ಆಗ್ತಿರತ್ತಾ, ಫ್ಲಕ್ಸ್ ಡಿಕ್ರೀಸ್ ಆಗ್ತಿದೆ ಅಂತಂದ್ರೆ ನೋಡ್ರಿ, ಇದು ನಾರ್ತ್ ಪೋಲ್ ಯಾವ ಡೈರೆಕ್ಷನ್ ಬರುತ್ತೆ, ಆಂಟಿ ಕ್ಲಾಕ್ ವೈಸ್. ಯಾಕೆಂದ್ರೆ ನಮ್ ಕಡೆ ಇರ್ತದೆ ಆಂಟಿ ಕ್ಲಾಕ್ ವೈಸ್, ಈ ತರ ಇರುತ್ತೆ. ಈಗ ಕರೆಂಟ್ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಫ್ಲಕ್ಸ್ ಡಿಕ್ರೀಸ್ ಆಗುತ್ತಾ, ಫ್ಲಕ್ಸ್ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡ್ಬೇಕಂತ ಅಂದ್ರೆ ದೂರ ಹೋಗ್ತಿರೋದನ್ನ ಸಪೋರ್ಟ್ ಮಾಡ್ಬೇಕಂದ್ರೆ ಇದೇನ್ ಮಾಡ್ಬೇಕು, ಇದು ಕೂಡ ಕರೆಂಟ್ ಇದರಲ್ಲಿ ಆಂಟಿ ಕ್ಲಾಕ್ ವೈಸೇ ಬರಬೇಕು. ಹಾಗಾದ್ರೆ ಆಪ್ಷನ್ ಯಾವ್ದು ಬರುತ್ತೆ ನಮ್ಗೆ ಅಂದ್ರೆ ನೋಡಿ, ಈ ತರ ಬರುತ್ತೆ. ಸಪೋಸ್ ಇಲ್ಲಿ ಕರೆಂಟ್ ಡಿಕ್ರೀಸ್ ಆಗ್ತಿದೆ ಅನ್ಕೊಳ್ಳಿ, ಆಂಟಿ ಕ್ಲಾಕ್ ವೈಸ್ ಕರೆಂಟೇ ಬರುತ್ತೆ. ಸಪೋಸ್ ಕರೆಂಟ್ ಇನ್ಕ್ರೀಸ್ ಆದ್ರೆ ಏನಾಗ್ಬೇಕು, ಅದಕ್ಕೆ ಆಪೋಸಿಟ್ ಆಗ್ಬೇಕು. ಅಪೋಸಿಟ್ ಅಂದ್ರೆ ಸೌತ್ ಪೋಲ್ ತರ ಆಕ್ಟ್ ಮಾಡ್ಬೇಕು. ಸೌತ್ ಪೋಲ್ ಯಾವಾಗ್ಲೂ ಕ್ಲಾಕ್ ವೈಸ್ ಬರುತ್ತೆ. ಸೊ ಕ್ಲಾಕ್ ವೈಸ್ ಕರೆಂಟ್ ಬರುತ್ತೆ ಅಷ್ಟೇ. ಹಾಗಾದ್ರೆ ಕ್ವಶನ್ ನಂಬರ್ 29ಗೆ ಆಂಟಿ ಕ್ಲಾಕ್ ವೈಸ್ ದ ಕರೆಕ್ಟ್ ಆಪ್ಷನ್. ನೋಡ್ರಿ, ಬಹಳ ಸಿಂಪಲ್. ಇಂಟು ಇತ್ತು ಅನ್ಕೊಳ್ಳಿ, ಸ್ಟಾರ್ಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಂಟು ಅಂದ್ರೆ ಯಾವ ಪೋಲ್ ಇದು, ನಾರ್ತ್ ಪೋಲಾ. ಈಗ ಇದರಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಿದೆ ಅನ್ಕೊಳ್ಳಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಿದ್ರೆ ಇದು ನಾರ್ತ್ ಪೋಲ್ ತರನೇ ಆಕ್ಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಾರ್ತ್ ಪೋಲ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ದ ವೇರಿಯೇಷನ್ ಆಫ್ ಇಂಡ್ಯೂಸ್ಡ್ EMF ವಿತ್ ಟೈಮ್ ಇನ್ ಎ ಕಾಯಿಲ್ of short bar magnet is moving along the axis with constant velocity is the best representation of. ಏನಿಲ್ಲ, ಇಲ್ಲೊಂದು ಮ್ಯಾಗ್ನೆಟ್ ಇದೆ, ಇಲ್ಲೊಂದು ಕಾಯಿಲ್ ಇದೆ. ಯಾವ ಕಾಯಿಲ್ ಅನ್ನ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಮಾಡ್ತಿದ್ರೆ ಮೂಡ್ತಾ ಹತ್ರ ಮಾತ್ರ ಏನಾಗುತ್ತೆ, ಹತ್ರ ಹೋಗುತ್ತಾ. ಈಗ ಅದ್ರ ಮೂಲಕನೇ ಹೋದ್ರೆ ಏನಾಗುತ್ತೆ, ಇಟ್ ಈಸ್ ಮೂವಿಂಗ್ ಅವೇ. ಅಲ್ಲಿಗೆ ಏನಾಗುತ್ತೆ, ಮೂವಿಂಗ್ ಟುವರ್ಡ್ಸ್ ಮೂವಿಂಗ್ ಅವೇ. ಸೊ ಮೂವಿಂಗ್ ಟುವರ್ಡ್ಸ್ ಮೂವಿಂಗ್ ಅವೇ ಆಪ್ಷನ್ ಅಲ್ಲಿ ನಮ್ಗೆ ಏನಾಗುತ್ತೆ, ಫ್ಲಕ್ಸ್ ಇನ್ಕ್ರೀಸಸ್ ಮತ್ತೆ ಫ್ಲಕ್ಸ್ ಡಿಕ್ರೀಸಸ್ ಬರುತ್ತಾ. ಹಾಗಾದ್ರೆ decreasing flux linked with the coil changes, EMF induces. ಇದರಲ್ಲಿ ಯಾವುದು ಬೆಸ್ಟ್ ರೆಪ್ರೆಸೆಂಟೇಷನ್ ಅಂತ ಕೇಳಿದರೆ, ಸೊ ಬೆಸ್ಟ್ ರೆಪ್ರೆಸೆಂಟೇಷನ್ ಈಸ್ ದಿಸ್ ಒನ್. ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೋಡ್ರಿ, ಪಾಸಿಟಿವ್ ಹಾಫ್ ಸೈಕಲ್, ನೆಗೆಟಿವ್ ಹಾಫ್ ಸೈಕಲ್, ಮೂವಿಂಗ್ ಟುವರ್ಡ್ಸ್ ಅಂಡ್ ದಿಸ್ ಇಸ್ ಮೂವಿಂಗ್ ಟುವರ್ಡ್ಸ್ ಅಂಡ್ ದಿಸ್ ಇಸ್ ಮೂವಿಂಗ್ ಅವೇ ಬರುತ್ತೆ. ಒನ್ ಸೈಕಲ್ಗೆ ಕಂಪ್ಲೀಟ್ ಆಗುತ್ತೆ ಅಂತ ಅದರರ್ಥ. ಓಕೆ, ಯಾಕೆಂದ್ರೆ ಏನಾಗುತ್ತೆ, ಹತ್ರ ಬಂದಾಗ ಸಪೋಸ್ ಇದು ಹತ್ರ ಬಂದಿದೆ ಅನ್ಕೊಳ್ಳಿ, ಇಟ್ ಶುಡ್ ಆಕ್ಟ್ ಲೈಕ್ ಎ ನಾರ್ತ್ ಪೋಲ್. ಇದು ದೂರ ಹೋಗ್ತಿದೆ ಅನ್ಕೊಳ್ಳಿ, ಶುಡ್ ಆಕ್ಟ್ ಲೈಕ್ ಎ ಸೌತ್ ಪೋಲ್. ಹಾಗಾಗಿ ಸೊ ಅದರ ಪೊಲಾರಿಟಿ ಚೇಂಜ್ ಆಗೋದ್ರಿಂದ ಇಲ್ಲೂ ಅಷ್ಟೇ ಪೊಲಾರಿಟಿ
ಚೇಂಜ್ ಆಗುತ್ತೆ. ಸೊ ಪಾಸಿಟಿವ್ ಹಾಫ್ ಸೈಕಲ್ ಅಂಡ್ ನೆಗೆಟಿವ್ ಹಾಫ್ ಸೈಕಲ್ ಬರುತ್ತೆ. ದಿಸ್ ಇಸ್ ನೆಗೆಟಿವ್ ಅಂಡ್ ದಿಸ್ ಇಸ್ ಪಾಸಿಟಿವ್, ಉಲ್ಟಾ ರಿಯಾಕ್ಟ್ ಮಾಡುತ್ತೆ ಅನ್ನೋ ಮೀನಿಂಗ್ ಅಲ್ಲಿ ಹೇಳ್ತಾರೆ. ರೈಟ್, ಸೊ ಬಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. North pole of a magnet is rapidly introduced into a solenoid at one end. Say A. Which of the following statement is correctly depicts the phenomenon taking place ಅಂತ. ಸೊ ಯಾವಾಗ ನಾರ್ತ್ ಪೋಲ್ ಅನ್ನ ಹತ್ರ ತಗೊಂಡೋಗ್ತೀಯೋ ಆಬ್ವಿಯಸ್ಲಿ ಅದರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗಬೇಕು. ಹಾಗಾದ್ರೆ ಫಸ್ಟ್ ಒನ್ ಅಂತೂ ಬರಲ್ಲ. ಏನಂತ ಹೇಳುತ್ತೆ ಫಸ್ಟ್ ಒನ್? ನೋ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಡೆವಲಪ್ಡ್ ಇನ್ ದ ಕಾಯಿಲ್. ನೋ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ನೋಡೋಣ. ದ ಎಂಡ್ ಎ ಆಫ್ ಸೊಲನಾಯ್ಡ್ ಬಿಹೇವ್ಸ್ ಲೈಕ್ ಎ ಸೌತ್ ಪೋಲ್. ಇದು ಅಲ್ಲ. ಯಾಕೆ ಹೇಳ್ರಿ? ನಾರ್ತ್ ಪೋಲ್ ನ ತಗೊಂಡ್ರೆ ಏನಾಗ್ಬೇಕು? ಅದು ಅಪೋಸ್ ಮಾಡ್ಬೇಕಂದ್ರೆ ನಾರ್ತ್ ಪೋಲ್ ಆಗ್ಬೇಕು. ನೆಕ್ಸ್ಟ್ ಆಪ್ಷನ್ ದ ಎಂಡ್ ಎ ಆಫ್ ಸೊಲನಾಯ್ಡ್ ಬಿಹೇವ್ಸ್ ಲೈಕ್ ಎ ನಾರ್ತ್ ಪೋಲ್. ಎಸ್, ದಿಸ್ ಈಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಹಾಗಾಗಿ ಇದನ್ನ ಮಾರ್ಕ್ ಮಾಡುವ. ಸೊ ಇಲ್ಲೇನಿದೆ? ದ ಎಂಡ್ ಎ ಅಕ್ವೈರ್ಸ್ ಎ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ರೆ ಇದೇನು ಬರೋದಿಲ್ಲ. ಸೊ ಸಿ ಈಸ್ ದ ಕರೆಕ್ಟ್ ಆಪ್ಷನ್. ಸೊ 31ಗೆ ಸಿ ಕರೆಕ್ಟ್ ಆಪ್ಷನ್. ಇದು ಈಸಿ ಕ್ವಶನ್. ಸೊ ನಾರ್ತ್ ಪೋಲ್ ಮೂವಿಂಗ್ ಟುವರ್ಡ್ಸ್ ಕಾಯಿಲ್ ಶುಡ್ ಆಕ್ಟ್ ಲೈಕ್ ಎ ನಾರ್ತ್ ಪೋಲ್. ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಹೋಗುತ್ತೆ ಅಂತ ಮೀನಿಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 32. An infinitely long cylinder is kept parallel to the uniform magnetic field directed along positive z axis. The direction of induced current on the surface of a cylinder as seen from z axis will be ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇನ್ಫೈನೈಟ್ಲಿ ಲಾಂಗ್ ಸಿಲಿಂಡರ್ ತಗೊಳ್ಳಿ, ಕೆಪ್ ಪ್ಯಾರಲಲ್ ಟು ದ ಫೀಲ್ಡ್ ಅಂತ ಅಂದ್ರೆ ಆಕ್ಸಿಸ್ ಆಫ್ cylinder is parallel to the axis of solenoid. So this is the axis of cylinder, sorry, and the direction of magnetic field is this one. This is the direction of magnetic field. Now the direction of induced current on the surface of a cylinder as seen from z axis ಅಂತ ಏನು ಬರೋದಿಲ್ಲ, ಝೀರೋ. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ ಸಿಲಿಂಡರ್ನ ರೊಟೇಟ್ ಮಾಡಿದ್ರ ಆನ್ ಇನ್ಫಿನಿಟ್ಲಿ ಸಿಲಿಂಡರ್ ಇಸ್ ಕೆಪ್ಟ್ ಅಂತ ಕೇಳಿದ್ರೆ, ಕೆಪ್ಟ್ ಅಂದ್ರೆ ಏನು ಜಸ್ಟ್ ಪ್ಲೇಸ್ ಮಾಡಿದಾರೆ ಅಷ್ಟೇ. ಸೊ ಇಲ್ಲಿ ಮತ್ತೇನಾಗಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಏನಿದೆ? ಯೂನಿಫಾರ್ಮ್ ಇದೆ. ಹಾಗಾಗಿ ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗ್ಬೇಕಂದ್ರೆ ಯಾವ್ದಾದ್ರು ಒಂದು ಚೇಂಜ್ ಆಗ್ಬೇಕು. ಡಿ ಬೈ ಡಿ ಟಿ ಆಫ್ ಎನ್ ಬಿ ಎ ಕಾಸ್ ಥೀಟಾ. ಇದರಲ್ಲಿ ಥೀಟಾನು ಚೇಂಜ್ ಆಗ್ತಿಲ್ಲ, ಎನ್ ಅಂತ ಬರೋದೇ ಇಲ್ಲ, ಅಲ್ಲಿ ಬಿ ಚೇಂಜ್ ಆಗಿಲ್ಲ, ಏರಿಯಾ ಚೇಂಜ್ ಆಗಿಲ್ಲ, ಥೀಟಾನು ಚೇಂಜ್ ಆಗಿಲ್ಲ. ಸೊ ನಥಿಂಗ್ ಹ್ಯಾಸ್ ಚೇಂಜ್ಡ್. ಸೊ ಇ ಎಮ್ ಎಫ್ ಇಂಡಕ್ಷನ್ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಹಾಗಾಗಿ ಯಾವ ಕ್ವಾಂಟಿಟಿನೂ ಚೇಂಜ್ ಆಗಿಲ್ಲ ಅಂದ್ರೆ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆಗಲ್ಲ. ಸೊ ಡಿ ಫೈ ಝೀರೋ, ಹೆನ್ಸ್ ಇಂಡ್ಯೂಸ್ಡ್ ಇ ಎಮ್ ಎಫ್ ವಿಲ್ ಬಿ ಝೀರೋ. ಆಪ್ಷನ್ ಸಿ ಇಸ್ correct. Question number 33. Conducting loop is there, is placed in uniform magnetic field with its plane perpendicular to the field. And so diagram ಬರೋಣ ಈ ತರ. This is the loop, this is the conducting loop and its plane is perpendicular to the field. And plane is perpendicular to the field. ಹಾಗಾದ್ರೆ this is the direction of magnetic field. Okay, now what is n cap? Where is n cap? This is your n cap ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈಗ ಎಷ್ಟಿದೆ? ಥೀಟಾ 0 ಡಿಗ್ರಿ ಇದೆ ಪ್ರೆಸೆಂಟ್. ಈಗ ಕ್ವಶನ್ ಏನ್ ಕೇಳ್ತಾನೆ? ಅನ್ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಇನ್ ದ ಲೂಪ್ ಇಫ್ ಇಟ್ ಈಸ್ ಅಂತ ಕೇಳ. ಹಾಗಾದ್ರೆ ಅದ್ರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದರೆ, ಸೊ ಫಾರ್ ದಟ್ ಲೆಟ್ ಮಿ ಟೇಕ್ ದ ಫಾರ್ಮುಲಾ. ಇ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ಫೈ. ಫೈ ಎನ್ ಅಂತ ಬರೀಬಹುದು, ಎನ್ ಎ ಬಿ ಕಾಸ್ ಥೀಟಾ. ಇಷ್ಟರಲ್ಲಿ ನೀವು ಅದನ್ನೇ ಚೇಂಜ್ ಮಾಡಿದ್ರು ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಚೇಂಜ್ ಮಾಡ್ತಾನ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಏರಿಯಾ ಚೇಂಜ್ ಮಾಡ್ತಾನ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಬಿ ಚೇಂಜ್ ಮಾಡ್ತಾನ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಥೀಟಾ ಚೇಂಜ್ ಮಾಡ್ತಾನ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಥೀಟಾ ಅಂದ್ರೆ ಯಾವ್ದಾದ್ರ ಮಧ್ಯೆ ಇರೋ ಆಂಗಲ್? ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎನ್ ಕ್ಯಾಪ್, ಏರಿಯಾ ವೆಕ್ಟರ್ ಮಧ್ಯೆ ಇರ್ತಕ್ಕಂಥ ಆಂಗಲ್. ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ ನೋಡ್ರಿ. ಫಸ್ಟ್ ಆಪ್ಷನ್ ಏನು? ರೊಟೇಟೆಡ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಅಂತೆ. ಓಕೆ, ರೊಟೇಟೆಡ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಅಂದ್ರೆ ಈ ತರ ನೋಡ್ರಿ. ಇದೇನಾದ್ರೂ ಕಾಯಿಲ್ ಅಂದ್ರೆ ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಇದನ್ನ ಈ ತರ ರೊಟೇಟ್ ಮಾಡಿದ್ರೆ, ಇದನ್ನ ಈ ತರ ರೊಟೇಟ್ ಮಾಡಿದ್ರೆ ಎನ್ ಕ್ಯಾಪ್ ಅಲ್ಲೇ ಇರುತ್ತೆ, ಬಿ ಕೂಡ ಅಲ್ಲೇ ಇರುತ್ತೆ. ಥೀಟಾ ನೆವರ್ ಚೇಂಜಸ್. ಹಾಗಾಗಿ ಇದರಲ್ಲಿ ಎಮ್ ಎಫ್ ಇಂಡ್ಯೂಸ್ ಆಗಕ್ ಸಾಧ್ಯನೇ ಇಲ್ಲ. ನೆಕ್ಸ್ಟ್, ರೊಟೇಟೆಡ್ ಅಬೌಟ್ ಇಟ್ಸ್ ಡಯಾಮೀಟರ್. ಸೊ ಅಬೌಟ್ ಡಯಾಮೀಟರ್ ರೊಟೇಟ್ ಮಾಡಿದ್ರೆ ಅಂದ್ರೆ ಈ ತರ ನೋಡ್ರಿ. ಸೆಕೆಂಡ್ ಕೇಸಲ್ಲಿ ಇದು ಡಯಾಮೀಟರ್. ಸೊ ಈ ತರ ರೊಟೇಟ್ ಮಾಡಿದ್ರೆ ಆಕ್ಸಿಸ್ ಆಫ್ ರೊಟೇಷನ್, ಅವಾಗ ಏನಾಗುತ್ತೆ? ಎನ್ ಏನಾಗ್ತಿರುತ್ತೆ? ಎನ್ ಇಲ್ಲಿ ತಂದ್ಕೊಳ್ಳಿ, ಇದನ್ನ ಹಿಂಗ್ ತಿರುಗಿಸಿದ್ರೆ ಅಬೌಟ್ ದ ಡಯಾಮೀಟರ್ ಎನ್ ಕೀಪ್ಸ್ ಚೇಂಜಿಂಗ್. ಎನ್ ಚೇಂಜ್ ಆಗ್ತಿರೋದು, ಬಿ ಅಲ್ಲೇ ಇರುತ್ತಾ? ಹಾಗಾದ್ರೆ ವಿತ್ ರೆಸ್ಪೆಕ್ಟ್ ಟು ಬಿ ಎನ್ ಕೀಪ್ಸ್ ಚೇಂಜಿಂಗ್. ಆವಾಗ ಥೀಟಾ ಚೇಂಜ್ ಆಗುತ್ತೆ. ಸೊ ಥೀಟಾ ಬಿಕಮ್ಸ್ ವೇರಿಯಬಲ್, ಆವಾಗ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್, ನಾಟ್ ಮೂವ್ಡ್ ಅಂತ ಹೇಳ್ತಾನೆ. ಮೂವ್ ಆಗದೆ ಹೋದ್ರು
ರಿಲೇಟಿವ್ ಮೋಷನ್ ಇರಲ್ಲ, ಸೊ ಇ ಎಮ್ ಎಫ್ ಇಂಡ್ಯೂಸ್ ಆಗಲ್ಲ. ನೆಕ್ಸ್ಟ್ ಗಿವನ್ ಎ ಟ್ರಾನ್ಸ್ಲೇಷನಲ್ ಮೋಷನ್ ಇನ್ ದ ಫೀಲ್ಡ್ ಅಂತೆ ಅಥವಾ ಅಲಾಂಗ್ ದ ಫೀಲ್ಡ್ ಅಂತ ಹೇಳ್ತಾರೆ. ಸೊ ಬಿ ಕಡೆನೆ ಮೂವ್ ಆಗ್ತಾ ಹೋದ್ರೂ ಕೂಡ ನಮಗೆ ಯೂನಿಫಾರ್ಮ್ ಇರೋದ್ರಿಂದ ಫೀಲ್ಡ್ ಇ ಎಮ್ ಎಫ್ ಇಂಡ್ಯೂಸ್ ಆಗಲ್ಲ. ಸೊ ಬಿ ಆಪ್ಷನ್ ಈಸ್ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ನಂಬರ್ 33. ನೆಕ್ಸ್ಟ್ ಕ್ವಶನ್ ನಂಬರ್ 34. ವೆನ್ ವೈರ್ ಲೂಪ್ ಈಸ್ ರೊಟೇಟೆಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಓಕೆ, ವೈರ್ ಲೂಪ್ ಅನ್ನ ರೊಟೇಟ್ ಮಾಡ್ತಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ. ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಚೇಂಜಸ್ ಇನ್ ಎವ್ರಿ ಅಂತ ಕೇಳ್ತಾರೆ. ಸೊ ಕಾಯಿಲ್ ಅನ್ನ ರೊಟೇಟ್ ಮಾಡಿದ್ರೆ, ಸಪೋಸ್ ಹಿಂಗಿದ್ರೆ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಯಿಲ್ ನ ಈ ತರ ರೊಟೇಟ್ ಮಾಡಬೇಕು ಅಬೌಟ್ ದ ಡಯಾಮೀಟರ್. ಓಕೆ, ರೊಟೇಟೆಡ್ ಲೈಕ್ ದಿಸ್, ಓಕೆ, ಅಲಾಂಗ್ ದ ಡಯಾಮೀಟರ್. ಅವಾಗ ಏನಾಗುತ್ತೆ, ತೀಟಾ ಚೇಂಜ್ ಆಗುತ್ತೆ. ತೀಟಾ ಚೇಂಜ್ ಆದ್ರೆ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, ಹೌದಲ್ಲ? ಸೊ ಇ ಎಮ್ ಎಫ್ ಇಂಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಈ ಇ ಎಮ್ ಎಫ್ ಒಂದ್ ಸರ್ತಿ ರೊಟೇಟ್ ಮಾಡಿದ್ರೆ ಚೇಂಜಸ್ ಇನ್ ಎವ್ರಿ ಅಂತ ಕೇಳಿದ್ರೆ, ಅಂದ್ರೆ ಅದರ ಡೈರೆಕ್ಷನ್ ಎಷ್ಟು ರೊಟೇಷನ್ಗೆ ಚೇಂಜ್ ಮಾಡುತ್ತೆ ಅಂತ. ಓಕೆ, ಸೊ ಪ್ರತಿ ಅರ್ಧ ರೆವಲ್ಯೂಷನ್ಗೆ ಅದರ ಡೈರೆಕ್ಷನ್ ಚೇಂಜ್ ಮಾಡ್ತಿರುತ್ತೆ. ಓಕೆ, ಸೊ ಅದಕ್ಕೆ ನಮಗೆ ಗ್ರಾಫ್ ಈ ತರ ಬರುವಂತದ್ದು. ಓಕೆ, ಸೊ ದಿಸ್ ಇಸ್ ದ ಗ್ರಾಫ್. ಸೊ ಫಾರ್ ಎವರಿ ಅರ್ಧ ಸೈಕಲ್ ಇಟ್ಸ್ ಗೋಯಿಂಗ್ ಟು ಚೇಂಜಸ್ ಇಟ್ಸ್ ಡೈರೆಕ್ಷನ್. ಓಕೆ, ಸೊ half revolution is the correct answer. Next question number 35. Closed iron ring ante is held horizontally and a bar magnet is dropped through the ring with its length along the axis of the ring ante. Okay, illenagide, the ring ide and it is kept in a horizontal plane. Currently busy. So clear ಮಾಡೋಣ, ಈ ತರ ತಗೋಣ. and this is the ring which is kept in a horizontal plane. ಇಲ್ಲೊಂದು ಬಾರ್ ಮ್ಯಾಗ್ನೆಟ್ ತಗೊಳ್ಬೇಕಂತೆ, ಈ ತರ ಸೇ ನಾರ್ತ್ ಪೋಲ್. ಡ್ರಾಪ್ಡ್ ಅಂತೆ ಅಂದ್ರೆ ಫ್ರೀಲಿ ಫಾಲಿಂಗ್. ಸೊ ಮ್ಯಾಗ್ನೆಟ್ ಈಸ್ ಫ್ರೀಲಿ ಫಾಲಿಂಗ್. ಸೊ ಕ್ವಶನ್ ಏನ್ ಕೇಳ್ತಾರೆ, ಆಕ್ಸಿಲರೇಷನ್ ಆಫ್ ದ ಫಾಲಿಂಗ್ ಮ್ಯಾಗ್ನೆಟ್ ಈಸ್ ಅಂತ. ಅಂದ್ರೆ ನೀವು ಮ್ಯಾಗ್ನೆಟ್ ಅನ್ನ ಇಲ್ಲಿ ಫ್ರೀಲಿ ಫಾಲಿಂಗ್ ಇದ್ರೆ ಆಕ್ಸಿಲರೇಷನ್ ಎಕ್ಸಾಕ್ಟ್ಲಿ ಎಷ್ಟಿರುತ್ತೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಕ್ವಲ್ ಇರುತ್ತೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವುದೇ ಫ್ರೀಲಿ ಫಾಲಿಂಗ್ ಬಾಡಿದು ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಡ್ಯೂ ಟು ಗ್ರಾವಿಟಿ ಇರುತ್ತೆ. ಆದರೆ ಅದೇನಾದ್ರೂ ಮ್ಯಾಗ್ನೆಟ್ ಕಾಯಿಲ್ ಒಳಗಡೆ ಮೂವ್ ಆಗುವಾಗ, ಕೇಳಿರೋದವ್ರು, ಕಾಯಿಲ್ ಒಳಗಡೆ ಮೂವ್ ಆಗುವಾಗ ಏನಾಗುತ್ತೆ, ಈ ಕಾಯಿಲ್ ಈ ಮ್ಯಾಗ್ನೆಟಿನ ಅಪೋಸ್ ಮಾಡುತ್ತೆ ವೆನ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಇಟ್. ಅಥವಾ ದೂರ ಹೋಗ್ಬೇಕಾದ್ರೆ ಏನ್ ಮಾಡುತ್ತೆ, ಅಪೋಸೇ ಮಾಡೋದು. ಹತ್ರ ಬರುವಾಗ ರಿಪೆಲ್ ಮಾಡುತ್ತೆ, ದೂರ ಹೋಗುವಾಗ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡುತ್ತೆ. ಅಂದ್ರೆ ಅದರ ಮೋಷನ್ ಅನ್ನ ಸ್ಲೋ ಮಾಡಿಬಿಡುತ್ತೆ. ಯಾವಾಗ ಸ್ಲೋ ಮಾಡುತ್ತೋ ಆಕ್ಸಿಲರೇಟ್ ಆಗುತ್ತೆ ಡೆಫಿನೆಟ್ಲಿ, ಆದ್ರೆ 9.8 ಎಷ್ಟರಲ್ಲ. ಸೊ ಆಕ್ಸಿಲರೇಷನ್ ಆಫ್ ದ ಮ್ಯಾಗ್ನೆಟ್ ಈಸ್ ಲೆಸ್ ದೆನ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ, ಬಿಕಾಸ್ ಆಫ್ ಇಂಡಕ್ಷನ್, ಬಿಕಾಸ್ ಆಫ್ ಆಪೋಸಿಷನ್. ಹಾಗಾದ್ರೆ ಆಪ್ಷನ್ ಯಾವುದು, ವಿಚ್ ಇಸ್ ಲೆಸ್ ದೆನ್ ಜಿ ಇರುತ್ತೆ.